ಹರೇ ಕೃಷ್ಣ. ಎಲ್ಲ ಭಕ್ತರನ್ನು ನಾನು ಮತ್ತೊಮ್ಮೆ ಈ ಕೃಷ್ಣ ಕಿಶೋರ ಕೃಷ್ಣ ಕಥಾಮೃತ ಭಾಗದ ಈ ಕೃಷ್ಣ ಕಿಶೋರ ಅನ್ನುವಂತಹ ಭಾಗ, ಇದರ 7ನೆಯ ಸಂಚಿಕೆ ಇವತ್ತು ನಾವಿವತ್ತು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಸ್ವಾಗತ ನಾನು ಕೋರ್ತೀನಿ. ಬನ್ನಿ, ನಾವು ಗುರು ಪರಂಪರೆಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಈ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ನಾನು ಮತ್ತೊಮ್ಮೆ ಸ್ವಾಗತಿಸ್ತೀನಿ ನಮ್ಮ ಈ ಚರ್ಚೆಗೆ. ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಈ 7ನೆಯ ಸಂಚಿಕೆ ಕೃಷ್ಣ ಕಿಶೋರ. ಈ ಸಂಚಿಕೆಯನ್ನ ಪ್ರಾರಂಭ ಮಾಡುವ ಮುಂಚೆ ಶ್ರೀಕೃಷ್ಣನಿಗೊಂದು ವಿಶೇಷ ಪ್ರಾರ್ಥನೆ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಇಲ್ಲಿವರೆಗೆ ನಾವು ಈ ಚರ್ಚೆಯಲ್ಲಿ 3ನೇ ತಾರೀಕಿಂದ ಈ ಚರ್ಚೆ ಪ್ರಾರಂಭ ಮಾಡಿದ್ವಿ. ಇಲ್ಲಿವರೆಗೆ 6 ಚರ್ಚೆಗಳನ್ನು ನೋಡಿದ್ವಿ, 6 ಸಂಚಿಕೆಗಳನ್ನು. ಇದರಲ್ಲಿ ಅನೇಕ ವಿಷಯಗಳನ್ನು ನಾವು ಗಮನಿಸಿದ್ವಿ. ವಿಶೇಷವಾಗಿ ಶ್ರೀಕೃಷ್ಣನ ಕೈಶೋರಾವಸ್ಥೆಯ ಲೀಲೆಗಳು. ಪ್ರಭುಗಳೇ, ಎಲ್ಲರನ್ನು ಮ್ಯೂಟ್ ಮಾಡಿಟ್ಟಿರಿ. ಆನಂತರ ಪ್ರಶ್ನೆ ಸಮಯದಲ್ಲಿ ಅನ್ಮ್ಯೂಟ್ ಮಾಡಿ, ಆಯ್ತಾ? ಸೊ ಗೋಪಿಯರೊಡನೆ ವಿಶೇಷ ಲೀಲೆಗಳ ಚರ್ಚೆಯಲ್ಲಿ ನಾವು ರಾಸಲೀಲೆಯ ಚರ್ಚೆಯನ್ನ ಮಾಡಿದ್ವಿ. ಹೇಗೆ ಭಾಗವತದಲ್ಲಿ ಅದರ ವರ್ಣನೆ ಇದೆ, ಗೋಪಿಯರ ಪರಮ ಭಕ್ತಿಯನ್ನು ಹೇಗೆ ತಿಳ್ಕೊಳ್ಬೇಕು, ಅವರ ಸ್ತುತಿ, ಅವರ ನಿಷ್ಕಲ್ಮಶವಾದಂತಹ ನಿಸ್ವಾರ್ಥ ಪ್ರೇಮ ಹೇಗಿತ್ತು ಅನ್ನೋದನ್ನು ನಾವು ಕಲ್ತಿದ್ವಿ. ಆ ಚರ್ಚೆಯಲ್ಲಿ ಆ ಯುಗಲ ಗೀತೆ ಅನ್ನೋ ಒಂದು ವಿಶೇಷ ಚರ್ಚೆಯನ್ನು ಕೂಡ ನಾವು ನೋಡಿದ್ವಿ. ಇದಾದ ಮೇಲೆ ಅದು ವಿರಹದ ಗೀತೆ. ಗೋಪಿಯರು ದಿನದ ಸಮಯದಲ್ಲಿ ಶ್ರೀಕೃಷ್ಣನ ವಿರಹದಲ್ಲಿ ಆತನ ರೂಪ ಮತ್ತೆ ಆತನ ಕೊಳಲಿನ ನಾದದ ಪರಿಣಾಮವನ್ನು ನೆನೆಸ್ತಾ ಹಾಡುವಂತಹ ಹಾಡು. ಅದಾದ ಮೇಲೆ ನಾವು ನೋಡಿದ್ದು ಆ ಕೇಶಿ ಅನ್ನುವ ಈ ವೃಷಭಾಸುರ, ಅಥವಾ ಈತನ ಹೆಸರು ವೃಷಭ, ಒಂದು ದೊಡ್ಡ ಏನ್ ಹೇಳ್ತಾರೆ, ಗೂಳಿಯಂತೆ ಬಂದಿರುವಂತಹ ಅಸುರ ಈತ, ಅರಿಷ್ಠಾಸುರ. ಈ ಅಸುರನ ಸಂದರ್ಭವನ್ನು ಕೂಡ ನಾವು ನೋಡಿದ್ವಿ. ಕೃಷ್ಣ ಹೇಗೆ ಅವನನ್ನ ತುಂಬಾ ಸುಲಭವಾಗಿ ಅನಾಯಾಸವಾಗಿ ಅವನನ್ನ ವಧೆಯನ್ನ ಮಾಡ್ದ. ಅದಾದ ಮೇಲೆ ವೃಂದಾವನದ ಪರಮ ಸ್ಥಾನವಾದಂತಹ 2 ವಿಶೇಷ ಕುಂಡಗಳು, ಸರೋವರಗಳಂತ ಕುಂಡಗಳಂತ ಕೊಳಗಳಂತೆ ಇರುವಂಥವು, ರಾಧಾಕುಂಡ ಮತ್ತೆ ಶ್ಯಾಮಕುಂಡ. ಅವುಗಳ ಪ್ರಾಕಟ್ಯವನ್ನು ಕೂಡ ನೋಡಿದ್ವಿ. ಆ ಅರಿಷ್ಠಾಸುರನ ಪಾದದ ಗುರುತು, ಆ ಪಾದದ ಗುರುತೆ ಈ ರಾಧಾಕುಂಡ ಮತ್ತೆ ಶ್ಯಾಮಕುಂಡದ ಜಾಗಗಳಾಗಿ ಪರಿವರ್ತಿತವಾಯಿತು. ಶ್ರೀಕೃಷ್ಣ ಈ ಲೀಲೆಯ ಮೂಲಕ ಒಂದು ವಿಶೇಷತೆಯನ್ನು ತೋರಿಸ್ತಾ ಇದ್ದಾನೆ. ಎಂತಹ ಅಮಂಗಳ, ಅಶುಭ, ಆತಂಕದ ಸಮಯವನ್ನ ಕೃಷ್ಣ ಒಂದು ಸುಂದರವಾದಂತಹ ಭಕ್ತಿಯ ಅನುಭವವಾಗಿ ಪರಿವರ್ತನೆಗೊಳಿಸಿದ. ಅರಿಷ್ಟಾಸುರ ಎಷ್ಟು ಆತಂಕವನ್ನು ಉಂಟು ಮಾಡಿದ್ದ ವೃಂದಾವನದಲ್ಲಿ, ಆತನ ಪಾದದ ಗುರುತನ್ನ ಕೃಷ್ಣ ಒಂದು ಸುಂದರ ಮಹಾತೀರ್ಥವನ್ನಾಗಿ ಮಾಡಿದ. ಹೀಗೆ ಈ ಜಗತ್ತಿನಲ್ಲಿ ನಾವು ಜೀವನ ಮಾಡುವಾಗ ಅನೇಕ ರೀತಿಯ ಘಟನೆಗಳು ನಮ್ಮ ಜೀವನದಲ್ಲಿ ಆಗ್ತವೆ. ಆದರೆ ನಾವು ಯಾವಾಗ ಭಗವಂತನ ಭಕ್ತಿಯನ್ನು ಸ್ವೀಕರಿಸಿ ನಡೀತಾ ಇರ್ತೀವೋ, ಆಗ ನಮ್ಮ ಜೀವನದಲ್ಲಿ ಆಗುವ ಘಟನೆಗಳು ಅವು ಭಕ್ತಿಗೆ ಪೂರಕವಾಗ್ತವೆ. ಮಂಗಳವಾಗಿರಬಹುದು, ಅಮಂಗಳವಾಗಿರಬಹುದು, ಯಶಸ್ಸಿರಬಹುದು ಅಥವಾ ವಿಫಲತೆ ಆಗಿರಬಹುದು. ಏನೇ ಆಗಿದ್ರೂ ಕೂಡ ಅವೆಲ್ಲವೂ ಭಗವಂತನ ಆತನ
ಕೈ ಹಿಡಿಯಲ್ಲೇ ಆಗ್ತಾ ಇರ್ತವೆ ಅನ್ನೋ ಒಂದು ವಿಶ್ವಾಸದ ಮೇಲೆ ಭಕ್ತರು ನಡಿಬೇಕು ಅನ್ನೋ ಒಂದು ಪಾಠ ಕೂಡ ಇಲ್ಲಿ ಕೃಷ್ಣ ಅರಿಷ್ಟಾಸುರನ ಪ್ರಸಂಗದಲ್ಲಿ ತಿಳಿಸ್ತಾನೆ. ಅದಾದ ಮೇಲೆ ನಾರದರು ಆ ಕಂಸನ ಬಳಿ ಬಂದು ಆ ಸತ್ಯವನ್ನ ಹೇಳಿದರು. ಈ ಕೃಷ್ಣ ಬಲರಾಮರು ಆ ವಸುದೇವನ ಮಕ್ಕಳು, ನಂದನ ಮಕ್ಕಳಲ್ಲ ಅಂತ ಹೇಳಿ ಅವರೇ ನಿನ್ನ ಮೃತ್ಯುವಿಗೆ ಕಾರಣವಾಗ್ತಾರೆ ಅನ್ನೋದನ್ನ ತಿಳಿಸಿದರು. ಆಗ ಕಂಸ ವಿಶೇಷ ಯೋಜನೆಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಕೇಶಿ ವ್ಯೋಮಾಸುರನನ್ನ ಕಳಿಸಿದ. ನಂತರ ಅಲ್ಲಿ ಒಂದು ದೊಡ್ಡ ಮಲ್ಲ ಯುದ್ಧದ ರಂಗಮಂಚವನ್ನು ತಯಾರು ಮಾಡ್ತಾನೆ. ಆ ಆ ಕ್ರೀಡಾಂಗಣವನ್ನು ತಯಾರು ಮಾಡ್ಲಿಕ್ಕೆ ಆದೇಶ ನೀಡ್ತಾನೆ. ಕೋಲಯ ಪೀಡ ಅನ್ನೋ ಒಂದು ಆನೆಯನ್ನ ಪಳಗಿಸಿ ಹೆಚ್ಚಾಗಿ ಅದಕ್ಕೆ ಏನೋ ಉರಿದುಂಬಿಸಿ ಅದಕ್ಕೆ ಅನೇಕ ರೀತಿಯ ಆಹಾರಗಳನ್ನು ನೀಡಿ ಮದವನ್ನ ಭರಿಸಿ ಆ ಆನೆಯನ್ನ ಕೃಷ್ಣನ ಕೊಲ್ಲಲಿಕ್ಕೆ ಸಜ್ಜು ಮಾಡ್ತಾನೆ. ಅದಲ್ಲದೆ ಅಕ್ರೂರನ್ನ ಕರೆದು ಅವನನ್ನ ಮಥುರೆಯಿಂದ ವೃಂದಾವನಕ್ಕೆ ಹೋಗ್ಲಿಕ್ಕೆ ಅವನನ್ನ ತಯಾರು ಮಾಡ್ತಾನೆ. ಈ ಸಮಯದಲ್ಲಿ ವೃಂದಾವನದಲ್ಲಿ ಕೇಶಿ ಅನ್ನುವ ಒಬ್ಬ ಅಸುರ ಬಂದ. ಈ ಕೇಶಿ ಒಂದು ದೈತ್ಯ ಕುದುರೆಯ ರೂಪದಲ್ಲಿದ್ದವನು. ಆತನ ಕೃಷ್ಣ ಆತನ ವಧೆಯನ್ನ ತನ್ನ ಕೈಯನ್ನ ಎಡಗೈಯನ್ನ ಆತನ ಬಾಯಿಯೊಳಗೆ ಇಟ್ಟು ಅದು ವಿಸ್ತಾರವಾಗಿ ಆ ಅಸುರ ಉಸಿರುಗಟ್ಟಿಸುತ್ತೆ ಹೋದ. ಆ ಅಸುರ ಇದು ಒಂದು ವಿಶೇಷ ಅನರ್ಥ. ಏನದು? ಯಾವುದೇ ಕಾರ್ಯವನ್ನು ಮಾಡುವಾಗ ಕಾರ್ಯವನ್ನ ತುಂಬಾ ದಕ್ಷ ರೀತಿಯಲ್ಲಿ ಎಕ್ಸ್ಪರ್ಟ್ ಆಗಿ ನಾವು ಮಾಡ್ತಾ ಇದ್ರೆ ಅದರಿಂದ ನಮಗೆ ಗರ್ವ ಉಂಟಾಗುತ್ತೆ. ನೋಡಿ, ಜಗತ್ತಿನಲ್ಲಿ ಗರ್ವ ಅನ್ನೋದು ಏನೇ ಕಾರಣ ಇದ್ರೂ ಅದರಿಂದ ಗರ್ವ ಉಂಟಾಗುತ್ತೆ. ಭಿಕ್ಷುಕನಿಗೆ ತನ್ನ ಭಿಕ್ಷೆ ಎಷ್ಟು ಬಂತು ಅನ್ನೋದ್ರ ಮೇಲೂ ಕೂಡ ಗರ್ವ ಇರುತ್ತೆ. ಇವನ್ ಅ ಬೆಗ್ಗರ್ ಇಸ್ ಪ್ರೌಡ್ ಆಫ್ ಹಿಸ್ ಆರ್ಮ್ಸ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಸೊ ಹಾಗೆ ಭೌತಿಕ ಮಾನಸಿಕತೆಯಲ್ಲಿ ಗರ್ವ ಅನ್ನೋದು ಸರ್ವೇ ಸಾಮಾನ್ಯ. ಆದರೆ ಭಕ್ತಿಯಲ್ಲಿ ಬಂದಾಗ ಭಕ್ತಿ ಕಾರ್ಯಗಳನ್ನು ಅತಿ ನಿಪುಣನಾಗಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವವೂ ಕೂಡ ಗರ್ವಕ್ಕೆ ಕಾರಣವಾಗಬಹುದು. ಹಾಗಾಗಿ ಭಕ್ತಿಯಲ್ಲಿ ನಾವು ಸದಾ ಪ್ರಾಮಾಣಿಕತೆ ಮತ್ತು ನಮ್ರತೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ಪಾಠ ಆಚಾರ್ಯರಿಗೆ ನೀಡ್ತಾರೆ. ಇದಾದ ಮೇಲೆ ನಾರದರು ವೃಂದಾವನಕ್ಕೆ ಬಂದು ಕೃಷ್ಣನನ್ನ ಏಕಾಂತ ಸ್ಥಳದಲ್ಲಿ ಭೇಟಿಯಾಗಿ ಅವನಿಗೆ ನೀನು ದಯವಿಟ್ಟು ನೀನು ಮಥುರೆಯ ಲೀಲವನ್ನ ಪ್ರಾರಂಭ ಮಾಡು ಅಂತ ಹೇಳಿ ಅವನಿಗೆ ವಿನಂತಿಸ್ಕೊಳ್ತಾರೆ. ನೀನು ಸರ್ವ ಸ್ವತಂತ್ರ, ನಿನಗೆ ಎಲ್ಲವೂ ತಿಳಿದಿದೆ, ನಿನ್ನ ಆ ಮಥುರೆಯ ಭಕ್ತರು ಎಷ್ಟು ಹಾತೊರಿತಾ ಇದ್ದಾರೆ ಅನ್ನೋದು ತಿಳಿದಿದೆ, ನೀನು ಎಲ್ಲ ಶಕ್ತಿಯುಳ್ಳವನು, ನೀನೇ ಈ ಲೀಲೆಗಳನ್ನ ಪೂರೈಸು ಅಂತ ಹೇಳಿ ಅವರು ಮುಂದೆ ಬರುವ ಲೀಲೆಗಳ ಭವಿಷ್ಯವಾಣಿಯನ್ನು ಕೂಡ ನೋಡಿದ್ದಾರೆ. ಅದನ್ನು ಕೂಡ ನೋಡಿದ್ವಿ. ಯಾಕೆಂದ್ರೆ ಹಿಂದಿನ ಕಲ್ಪದಲ್ಲಿಯೂ ಕೂಡ ಆ ಲೀಲೆಗಳಾಗಿದ್ವು, ಅವುಗಳನ್ನ ನೆನೆಸ್ಕೊಳ್ತಾರೆ. ಇದಾದ ಮೇಲೆ ಅಲ್ಲಿ ವ್ಯೋಮಾಸುರನ ಪ್ರವೇಶವಾಗುತ್ತೆ. ಒಂದು ಗೋಪನ ರೂಪದಲ್ಲಿ ಬಂದು ಆಟದಲ್ಲಿ ಪ್ರವೇಶ ಮಾಡಿ ಗೋಪರನ್ನ ಅಪಹರಣ ಮಾಡ್ತಾ ಇದ್ದ ಈತ. ಕೃಷ್ಣ ಆತನನ್ನ ಗುರುತು ಹಿಡಿದು ಆತನನ್ನು ಕೂಡ ತನ್ನ ತೋಳುಗಳ ಮಧ್ಯೆ ಹಿಡಿದು ಉಸಿರುಗಟ್ಟಿಸಿ ಕೊಂದ ಹಾಕಿದ. ಹೀಗೆ ಈ ಅಸುರ ಪರರ ಆಸ್ತಿಯನ್ನ, ಸಂಪತ್ತನ್ನ ಕದಿಯುವಂತಹ ಕಪಟತೆ, ಸುಳ್ಳು ಹೇಳುವುದು, ನಕಲಿ ಭಕ್ತಿ, ಇದನ್ನೆಲ್ಲ ಕೆಟ್ಟ ಗುಣಗಳನ್ನು ಅವನು ಪ್ರತಿನಿಧಿಸ್ತಾನೆ. ಇದನ್ನ ಕೂಡ ನಾವು ನಿನ್ನೆ ಚರ್ಚೆಯಲ್ಲಿ ನೋಡಿದ್ವಿ. ಬನ್ನಿ ಈಗ ಈ ಚರ್ಚೆಯನ್ನು ನಾವು ಮುಂದುವರಿಸೋಣ. ಈಗ ಅಲ್ಲಿ ಮಥುರೆಯಲ್ಲಿ ವೃಂದಾವನಕ್ಕಾಗಿ ತೆರಳಲಿಕ್ಕೆ ತಯಾರಾಗ್ತಾ ಇದ್ದಾನೆ ನಮ್ಮ ಅಕ್ರೂರ. ಅಕ್ರೂರ ಈತ ಯದುವಂಶದವನು. ಇವನ ವರ್ಣನೆ ಇನ್ನಷ್ಟು ಲೀಲೆಗಳಲ್ಲಿ ಮುಂದೆ ಬರುತ್ತೆ. ಈತ ಬಹಳ ಸಜ್ಜನ, ಶುದ್ಧ ಭಕ್ತ, ಪ್ರಾಮಾಣಿಕ, ಅತ್ಯಂತ ವಿಶ್ವಾಸನೀಯ ವ್ಯಕ್ತಿ. ಹಾಗಾಗಿ ಇವನನ್ನ ಈ ದುಷ್ಟ ಕಂಸ ಆಯ್ಕೆ ಮಾಡಿರ್ತಾನೆ ಆ ಕೃಷ್ಣ ಬಲರಾಮರನ್ನ ಬೃಂದಾವನದಿಂದ ಮಥುರೆಗೆ ಕರೆತರಲಿಕ್ಕೆ ಅಂತ. ಹೀಗಿದ್ದಾಗ ಆ ಒಂದು ಸಮಯ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ದಿನ, ಅಂದ್ರೆ ಫೆಬ್ರವರಿ ಸಮಯದಲ್ಲಿ ಬರುವಂತಹ ಏಕಾದಶಿ. ಆಕ್ಚುಲಿ ಈ ಸಮಯ ಶಿವರಾತ್ರಿಗೆ ಹತ್ತಿರದ ಸಮಯ. ಫಾಲ್ಗುಣ ಮಾಸದ ಅಮಾವಾಸ್ಯೆ, ಅದರ ಹಿಂದಿನ ದಿನವೇ ಶಿವರಾತ್ರಿ. ಆ ಶಿವರಾತ್ರಿಯಂದು ಕೃಷ್ಣ ಕಂಸನ ವಧೆಯನ್ನ ಮಾಡ್ತಾನೆ. ಇದು ಮುಂದೆ ಬರುತ್ತೆ ಎನಿವೆ. ಸೊ ಆ ಅಮಾವಾಸ್ಯೆಯ 3-4 ದಿನದ
ಮುಂಚೆ ಅಂದರೆ ಏಕಾದಶಿಯ ದಿನ. ಆ ಏಕಾದಶಿಯ ರಾತ್ರಿ ಆ, ಅಕ್ರೂರ ಅತ್ಯಂತ ಭಕ್ತಿಪೂರ್ಣವಾಗಿ ಅವನು ಭಗವಂತನ ಸ್ಮರಣೆಯಲ್ಲಿ, ನಾಮಕೀರ್ತನೆಗಳಲ್ಲಿ ಅವನು ಆ, ಆ ಸಮಯವನ್ನ ಸದುಪಯೋಗ ಪಡಿಸ್ಕೊಳ್ತಾನೆ. ಏಕಾದಶಿ ತಿಂಗಳಲ್ಲಿ 2 ಬಾರಿ ಬರುವಂತಹ ಒಂದು ವಿಶೇಷವಾದಂತಹ ತಿಥಿ. ಆ ಆ ಸಮಯದಲ್ಲಿ ಸಾಮಾನ್ಯವಾಗಿ ಜನರು ಉಪವಾಸ ಮಾಡ್ತಾರೆ. ಆದರೆ ಉಪವಾಸಕ್ಕಿಂತ ಮುಖ್ಯವಾಗಿ ನಾವು ಭಗವಂತನ ಭಕ್ತಿ ಕಾರ್ಯಗಳನ್ನು ಮಾಡಬೇಕು. ಉಪವಾಸ ಅನ್ನುವ ಶಬ್ದದ ಸರಿಯಾದ ಅರ್ಥ ಅಂದ್ರೆ ಭಗವಂತನ ಬಳಿ ವಾಸ ಮಾಡುವುದು. ಹಾಗಾಗಿ ಭಗವಂತನ ಭಕ್ತಿ ಕಾರ್ಯಗಳನ್ನು ನಾವು ಎಷ್ಟು ಮಾಡ್ತೀವೋ ಅದರಿಂದ ಅಷ್ಟು ಲಾಭವನ್ನು ಪಡಿತೀವಿ. ಆ ಸಾಮರ್ಥ್ಯ ಇದ್ರೆ ಉಪವಾಸ ಮಾಡಿ ನೀವು ಭಕ್ತಿ ಕಾರ್ಯಗಳನ್ನು ಮಾಡಿ. ಸಾಮರ್ಥ್ಯ ಇಲ್ಲದಿದ್ರೆ ಉಪವಾಸ ಅಥವಾ ಏನು ಆಹಾರ ತೆಗೆದುಕೊಳ್ಳೋದನ್ನ ನಿಮಗೆ ಮಾಡ್ಲಿಕ್ಕೆ ಆಗದೇ ಇದ್ರು ಆಹಾರ ತಗೊಂಡು ನೀವು ಭಕ್ತಿ ಕಾರ್ಯಗಳನ್ನು ಹೆಚ್ಚು ಮಾಡಬೇಕು. ಆ ದಿನ ಶರೀರದ ಕಾರ್ಯಗಳನ್ನು ಕಡಿಮೆ ಮಾಡಿ ಆತ್ಮ ಕಾರ್ಯಗಳನ್ನು ಹೆಚ್ಚು ಮಾಡಬೇಕು. ಇದು ನಮ್ಮ ಸಂಸ್ಕೃತಿಯಲ್ಲಿ ತುಂಬಾ ಪಾರಂಪರಿಕವಾಗಿ ಅನೇಕ ವರ್ಷ ಯುಗಗಳಿಂದ ಇದೆ. ಹರೇ ಕೃಷ್ಣ. ಸೊ ಆ ಏಕಾದಶಿಯ ರಾತ್ರಿ, ಆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ರಾತ್ರಿ, ಈ ಅಕ್ರೂರ ಆತ ಈಗ ಅದನ್ನು ತುಂಬಾ ಭಕ್ತಿಪೂರ್ವಕವಾಗಿ ಭಕ್ತಿ ಕಾರ್ಯಗಳಲ್ಲಿ ಕಳೆದ ನಂತರ ಮರುದಿನ ದ್ವಾದಶಿಯ ದಿನ ಮುಂಜಾನೆ ಆತ ಮಥುರೆಯನ್ನು ತೊರೆದು ಬೃಂದಾವನದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಅದೊಂದು ವಿಶೇಷವಾದ ಹೊಸ ರಥ. ಆ ಹೊಸ ರಥ ಆಕ್ಚುಲಿ ನಮ್ಮ ಕಂಸ ಅಕ್ರೂರನಿಗೆ ಆಸೆ ತೋರಿಸ್ತಾ, ನೋಡಿ ನಿನಗೆ ಅಂತ ಹೊಸ ರಥ ಕೊಡ್ತಾ ಇದ್ದೀನಿ, ಇದನ್ನು ತಗೊಂಡು ಹೋಗು ನೀನು ಅನ್ನೋ ಒಂದು ಉದ್ದೇಶದಿಂದ ಅವನು ನೀಡಿದ್ದ. ಆ ನೆಪದಲ್ಲಾದರೂ ಅಕ್ರೂರ ಈ ಕಾರ್ಯಕ್ಕೆ ಒಪ್ಪಲಿ ಅಂತ. ಆದರೆ ಅಕ್ರೂರ ಆತನ ಸ್ವೀಕರಿಸಿದ್ದರ ಉದ್ದೇಶ ಏನಾಗಿತ್ತು ಗೊತ್ತಾ? ಕೃಷ್ಣ ಅವನು ಪೂರ್ಣ ಪುರುಷೋತ್ತಮ, ಎಲ್ಲದರ ಒಡೆಯ ಅವನು. ನೀನು ಆಗಲೇ ಬಳಸಿರುವಂತಹ ರಥವನ್ನ ಆತನಿಗೆ ಹೇಗೆ ನೀಡ್ತೀಯ? ಆತನಿಗೆ ಉತ್ಕೃಷ್ಟವಾದಂತಹ ಹೊಸದಾದಂತಹ ಅರ್ಪಣೆ ಆಗಬೇಕು. ಈ ಉದ್ದೇಶದಿಂದ ಆ ಅಕ್ರೂರ ಆ ರಥವನ್ನು ಸ್ವೀಕರಿಸಿದ. ಹಾಗಾಗಿ ಆ ರಥವನ್ನು ತಗೊಂಡು ಈಗ ಕುದುರೆಗಳನ್ನು ನಡೆಸ್ತಾ ಆತ ಈಗ ವೃಂದಾವನದ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಪ್ರಯಾಣ ಮಾಡಬೇಕಾದ್ರೆ ಆತನಿಗೆ ಅನೇಕ ರೀತಿಯ ವಿಶೇಷ ಭಾವಗಳು ಮನಸ್ಸಿನಲ್ಲಿ ಮೂಡ್ತಾ ಇವೆ. ಆತ ವಿಶೇಷವಾಗಿ ನೆನೆಸ್ಕೊಳ್ತಾನೆ, ಅರೆ, ಯಾವ ರೀತಿಯ ಪುಣ್ಯ ಕಾರ್ಯಗಳನ್ನು ನಾನು ಮಾಡಿದ್ದೆ, ನಾನು ಯಾವ ಪುಣ್ಯ ಕರ್ಮ ಮಾಡಿದ್ದೆ, ಯಾವ ತಪಸ್ಸು ಮಾಡಿದ್ದೆ, ಯಾವ ದಾನ ನೀಡಿದ್ದೆ, ಏನು ಪೂಜೆ ಸಲ್ಲಿಸಿದ್ದೆ ನಾನು. ಈ ರೀತಿಯಾದಂತಹ ಮಹಾನ್ ಭಾಗ್ಯ ನನಗೆ ದೊರಕಲಿಕ್ಕೆ ಕಾರಣ ಏನು? ಇದು ಆ ಭಗವಂತನ ಕೃಪೆಯೇ. ಇದಕ್ಕೆ ಭೌತಿಕ ಕಾರಣಗಳಿಲ್ಲ. ನಾನು ಈ ಸಂಸಾರದಲ್ಲಿ ನರಳುತ್ತಾ ಇರುವಂತಹ ಸಾಮಾನ್ಯ ಜೀವ, ಒಬ್ಬ ಸಂಸಾರಿ ಜೀವ ನಾನು. ಆದರೆ ಭಗವಂತ ಆತ ಮಹಾಪರಮ ಪುರುಷ. ಆತನ ದರ್ಶನ ಸಂಸಾರಿಗಳಿಗೆ ಹೇಗೆ ದೊರಕುತ್ತೆ? ಶುದ್ಧರು, ಮುಕ್ತಾತ್ಮರು, ನಿಷ್ಕಲ್ಮಶ ಭಕ್ತರು, ಅವರಿಗೆ ಭಗವಂತನ ದರ್ಶನ ಸಿಗುವಂಥದ್ದು. ನನಗೆ ಹೇಗೆ ಸಿಗಕ್ಕೆ ಸಾಧ್ಯ? ಇದು ಹೇಗೆ ಅಂದರೆ ವೇದ ಪಠಣೆ, ವೇದ ಅರ್ಥಗಳನ್ನು ತಿಳಿಯದಂತಹ ಆ ಅಭ್ಯಾಸವನ್ನು ಕಲಿತೇ ಇರುವಂತಹ ಶೂದ್ರ ಆತನು ಈಗ ವೇದವನ್ನು ಪಠಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋ ರೀತಿ ಆಗ್ತಾ ಇದೆಯಲ್ಲ. ಅಥವಾ ಈ ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಮುಳುಗ್ತಾ ಇರೋ ವ್ಯಕ್ತಿ ಯಾವುದೋ ಒಂದು ಅದೃಷ್ಟದಿಂದ ಈಗ ತಾನೇ ತೀರದ ಬಳಿಗೆ ಬರ್ತಾ ಇದ್ದಾನೆ. ಇದು ಹೇಗೆ ಸಾಧ್ಯ? ಇದು ಸಾಮಾನ್ಯವಾಗಿ ಸಾಧ್ಯ ಆಗೋದಿಲ್ಲ. ಇದು ಆ ಭಗವಂತನ ವಿಶೇಷ ಕೃಪೆಯೇ ಸರಿ. ಹೀಗೆ ಆಲೋಚನೆ ಮಾಡ್ತಾ ಇದ್ದಾನೆ ಅಕ್ರೂರ. ಅಕ್ರೂರನ ಮನಸ್ಸಿನಲ್ಲಿ ಅತಿ ಉನ್ನತವಾದಂತಹ ದಿವ್ಯ ಚಿಂತನೆಗಳು ಮೂಡ್ತಾ ಇವೆ. ಹಾಗಾಗಿ ಆತ ರಥವನ್ನ ನಡೆಸ್ತಾ ಇದ್ರು ಕೂಡ ಅವನ ಮನಸ್ಸಿನ ರಥ ನೋಡಿ, ಮನಸ್ಸನ್ನ ಒಂದು ರಥದ ಜೊತೆಗೆ ಹೋಲಿಕೆ ಮಾಡಲಾಗುತ್ತೆ. ಯಾಕೆಂದ್ರೆ ಮನಸ್ಸು ಒಬ್ಬ ವ್ಯಕ್ತಿಯನ್ನ ಯಾವ ಜಾಗಕ್ಕೆ ಕರೆದೊಯ್ಯುತ್ತೆ. ನಾವೀಗ ಕೂತ್ಕೊಂಡಿದ್ದೀವಿ, ತಕ್ಷಣವೇ ನಾವು ಏನು ಯೋಚನೆ ಮಾಡ್ತೀವೋ ಅಲ್ಲಿಗೆ ನಮ್ಮ ಮನಸ್ಸು
ನಮ್ಮನ್ನು ಕರೆದೊಯ್ದಂತೆ. ಕನಸಿನಲ್ಲಂತೂ ಇದು ಇನ್ನೂ ಹೆಚ್ಚಾಗಿ ಆಗತ್ತೆ. ಹಾಗಾಗಿ ಈ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಜನರು ಎಲ್ಲರೂ ಕೂಡ ಮನಸ್ಸಿನಿಂದ ಚಿಂತನೆ ಮಾಡುವವರು, ಅವರು ಮನೋರಥದಲ್ಲಿ ಇರ್ತಾರೆ. ಆದರೆ ಈ ಅಕ್ರೂರನ ಚಿಂತನೆಗಳೇನಿವೆ, ಇವು ದಿವ್ಯ ಚಿಂತನೆಗಳು, ಆ ಭಗವಂತನ ಕುರಿತಾದಂತಹ ಚಿಂತನೆಗಳು. ಆ ಆತನ ಯೋಚನೆ ಹೇಗೆ ಏನು ಮಾಡ್ತಾ ಇದ್ದ ಅದನ್ನೇ ವರ್ಣಿಸುವಂತಹ ಒಂದು ಭಾಗ ಇದು. ಹಾಗಾಗಿ ಈ ಭಾಗಕ್ಕೆ ಅಕ್ರೂರ ಮನೋರಥ ಅನ್ನೋ ಒಂದು ಪದವನ್ನು ಕೂಡ ಉಪಯೋಗಿಸ್ತಾರೆ. ಯಾಕೆಂದ್ರೆ ಇವನು ಹೊರರೂಪದಲ್ಲಿ ಒಂದು ರಥದಲ್ಲಿ ಅವನು ಕೂತ್ಕೊಂಡಿದ್ದಾನೆ. ಅದಕ್ಕಿಂತ ವಿಶೇಷವಾಗಿ ಆತನ ಮನಸ್ಸು ಎಂಬುವ ರಥ, ಆ ಮನಸ್ಸು ಅದು ಶುದ್ಧವಾಗಿದೆ. ಆತನ ನಿಷ್ಕಲ್ಮಶ ಪ್ರಾಮಾಣಿಕ ಭಕ್ತಿಯ ಕಾರಣದಿಂದ ಅದರಲ್ಲಿ ಅತಿ ಸುಂದರವಾದ ಭಕ್ತಿಯ ಯೋಚನೆಗಳು ಮೂಡ್ತಾ ಇವೆ. ಇದು ಒಂದು ರೀತಿಯ ಆದರ್ಶ ಮನೋಭಾವ. ಹೇಗೆ ಒಬ್ಬ ವ್ಯಕ್ತಿ ಭಗವಂತನ ಸಾನ್ನಿಧ್ಯ ಅಥವಾ ದರ್ಶನ, ಆತನ ದಿವ್ಯ ಧಾಮಕ್ಕೆ ಹೋಗುವಾಗ ಅವನ ತಯಾರಿ, ಅವನ ಪ್ರಜ್ಞೆ, ಅವನ ಯೋಚನೆಗಳು ಹೇಗಿರಬೇಕು ಅನ್ನೋದನ್ನ ಆದರ್ಶ ರೂಪದಲ್ಲಿ ಅಕ್ರೂರ ತೋರಿಸ್ತಾ ಇದ್ದಾನೆ. ಶ್ರೀಲ ಪ್ರಭುಪಾದರು ಈ ಅಧ್ಯಾಯದ ವರ್ಣನೆಯನ್ನ ಕೃಷ್ಣ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವರು ಹೇಳ್ತಾರೆ, ಸಾಮಾನ್ಯವಾದಂತಹ ಜೀವಾತ್ಮ ಭಗವಂತನ ದರ್ಶನ ಅಥವಾ ಸಾನ್ನಿಧ್ಯ ಆತನಿಗೆ ದೊರಕಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವೊಮ್ಮೆ ನಾವು ಭಗವಂತನ ಧಾಮಗಳಿಗೆ ಭೇಟಿ ನೀಡ್ತೀವಿ. ಉದಾಹರಣೆಗೆ ಅಯೋಧ್ಯೆ, ಮಥುರೆ, ದ್ವಾರಕಾ, ವೃಂದಾವನ, ಜಗನ್ನಾಥಪುರಿ, ಹೀಗೆ ಅನೇಕ ಭಗವಂತನ ಧಾಮಗಳಿವೆ, ಪವಿತ್ರ ಸ್ಥಳಗಳಿವೆ. ಆ ಜಾಗಗಳಿಗೆ ಹೋಗಲಿಕ್ಕೆ ಭಗವಂತ ಅನುಮತಿ ನೀಡದಿದ್ದರೆ ನಾವು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವೇನೋ ಟಿಕೆಟ್ ಬುಕ್ ಮಾಡಿ ಹೋಟೆಲ್ನಲ್ಲಿ ನಮ್ಮ ರೂಮನ್ನು ಕೂಡ ಬುಕ್ಕಿಂಗ್ ಮಾಡಿ ಎಲ್ಲ ತಯಾರಿ ಮಾಡ್ಬೋದು. ಆದರೆ ಎಲ್ಲಿವರೆಗೆ ಭಗವಂತನೇ ಈ ಏನು ಹೇಳ್ತಾರೆ ಅನುಮತಿಯನ್ನು ನೀಡೋದಿಲ್ವೋ ಅವರಿಗೆ ಆ ಧಾಮದಲ್ಲಿ ಪ್ರವೇಶವಿರೋದಿಲ್ಲ. ಮೇಲಾಗಿ ನಾವು ಧಾಮ ಅಥವಾ ಪವಿತ್ರ ಸ್ಥಳವನ್ನು ಪ್ರವೇಶಿಸಿದ ಮೇಲೂ ಕೂಡ ಆ ಪವಿತ್ರ ಸ್ಥಾನ ಒಂದು ರೀತಿಯ ಯೋಗ ಮಾಯೆಯಿಂದ ಆವೃತ್ತವಾಗಿರುತ್ತೆ. ಸಾಮಾನ್ಯ ಬುದ್ಧಿಯುಳ್ಳವರು, ಭೌತಿಕ ಬುದ್ಧಿಯುಳ್ಳವರಿಗೆ ಅದು ನಿಲುಕೋದಿಲ್ಲ, ಸಾಮಾನ್ಯ ಸ್ಥಳದಂತೆ ಕಾಣ್ತದೆ. ಆದರೆ ಯಾರಿ ಹೃದಯದಲ್ಲಿ ಭಗವಂತನ ಕುರಿತಾಗಿ ಭಕ್ತಿ ಇದೆಯೋ, ಸೇವಾ ಭಾವವಿದೆಯೋ, ಆ ಸ್ಥಳಗಳು ಅವರಿಗೊಂದು ವಿಶೇಷ ಅನುಭವವನ್ನ, ವಿಶೇಷ ದರ್ಶನವನ್ನ ನೀಡುತ್ತವೆ. ಹಾಗಾಗಿ ನಾವು ಯಾವ ಮನೋಭಾವದಲ್ಲಿ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಬೇಕು, ತೀರ್ಥಕ್ಷೇತ್ರಗಳ ಸೇವೆಯನ್ನ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ಅಕ್ರೂರ ತೋರಿಸ್ಕೊಡ್ತಾನೆ. ಈ ಅಧ್ಯಾಯ ಸಾಧಕ ಭಕ್ತರಿಗೆ ತುಂಬಾನೇ ಮುಖ್ಯವಾದದ್ದು. ಪ್ರಭುಪಾದರು ಇದರ ವರ್ಣನೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೃಷ್ಣ ಪುಸ್ತಕದಲ್ಲಿ. ತಮ್ಮಲ್ಲಿ ಸಾಕಷ್ಟು ಜನ ಭಕ್ತರು ಈ ಕಾರ್ತಿಕ ಮಾಸದಲ್ಲಿ ಅನೇಕ ತೀರ್ಥಕ್ಷೇತ್ರಗಳಿಗೆ ಹೋಗಲಿಕ್ಕೆ ಪ್ಲಾನ್ ಮಾಡ್ತಾ ಇರಬಹುದು. ತಿರುಪತಿ, ರಾಮೇಶ್ವರ, ದ್ವಾರಕೆ, ಅಥವಾ ಮಾಯಾಪುರ, ಜಗನ್ನಾಥಪುರಿ, ವೃಂದಾವನ. ತಾವೆಲ್ಲರೂ ಕೂಡ ಈ ಅಧ್ಯಾಯವನ್ನ 10ನೇ ಸ್ಕಂದದ 38, 39, 40 ಈ ಅಧ್ಯಾಯಗಳನ್ನ ಕೃಷ್ಣ ಪುಸ್ತಕದಲ್ಲಿ ಬರೆದಿದೆ. ಆ ಅಧ್ಯಾಯಗಳು ಕೂಡ ಅವುಗಳನ್ನು ಓದಿ ದಯವಿಟ್ಟು. ಅದರಲ್ಲಿ ತುಂಬ ಚೆನ್ನಾಗಿ ಪ್ರಭುಪಾದರು ನಮ್ಮ ಪ್ರಜ್ಞೆಯ ಬಗ್ಗೆ ಹೇಗಿರಬೇಕು, ನಮ್ಮ ಚಿಂತನೆ ಸಿದ್ಧತೆ ಅನ್ನೋದನ್ನ ಹೇಳ್ತಾರೆ. ಸೊ ಹೀಗೆ ಈ ಅಕ್ರೂರ ಆತನ ದಿವ್ಯ ಚಿಂತನೆಗಳ ಆ ಮನಸ್ಸಿನ ಶುದ್ಧ ಭಕ್ತಿಪೂರ್ವಕ ಮನಸ್ಸಿನ ರಥವನ್ನೇರಿ ನಡೀತಾ ಇದ್ದಾನೆ. ಅವನ ಚಿಂತನೆಗಳು ಹೇಗಿದ್ವು ಅದನ್ನು ಇನ್ನಷ್ಟು ವರ್ಣನೆ ಮಾಡ್ತಾ ಹೇಳ್ತಾರೆ. ಕಂಸ ನನಗೆ ಒಂದು ದೊಡ್ಡ ಕೃಪೆಯನ್ನ ನೀಡಿದ್ದಾನೆ. ಅಯ್ಯೋ, ಹೊರರೂಪದಲ್ಲಿ ಕಂಸ ಕೃಷ್ಣನನ್ನ ಕೊಲ್ಲಲಿಕ್ಕೆ ಯೋಜನೆಗಳನ್ನ ಮಾಡ್ತಾ ಇದ್ದಾನೆ. ಆದರೆ ಇಲ್ಲಿ ಅಕ್ರೂರ ಹೇಳ್ತಾ ಇದ್ದಾನೆ, ಕಂಸ ನನ್ನ ಮೇಲೆ ದೊಡ್ಡ ದಯೆಯನ್ನ ತೋರಿಸಿದ್ದಾನೆ. ಯಾಕೆ ದಯೆಯನ್ನು ತೋರಿಸಿರ್ಬೋದು? ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ನಮ್ಮ ಅಕ್ರೂರ? ಯಾರಾದರೂ ಆಲೋಚನೆ ಮಾಡ್ತೀರಾ ಇದ್ರ ಬಗ್ಗೆ? ಯಾಕೆ ಹೀಗೆ ಹೇಳ್ತಾ ಇರ್ಬೋದು ಅಕ್ರೂರ? ಎಸ್, ಕೃಷ್ಣನ ದರ್ಶನ ಆಗ್ತಾ ಇದೆ. ಕಂಸನ ಈ ಆಜ್ಞೆಯ ಕಾರಣ ಅವನು ನನ್ನನ್ನು ಆಯ್ಕೆ ಮಾಡಿದ್ರಿಂದ ನಾನೀಗ ವೃಂದಾವನವನ್ನು ಪ್ರವೇಶ ಮಾಡಿ ಭಗವಂತನ ದರ್ಶನ ಪಡೀಲಿಕ್ಕೆ ಇದೊಂದು ನನಗೆ ಒಂದು ಸಾಧ್ಯತೆ ಆಗ್ತಾ ಇದೆ. ಎಷ್ಟು ಕರುಣಾಮಯ ಕಂಸ ನನಗೆ. ಈ ರೀತಿ ಯೋಚನೆ ಮಾಡ್ತಾ ಇದ್ದಾನೆ. ಇಷ್ಟೇ ಅಲ್ಲದೆ ಅವನು ಯೋಚನೆ ಮಾಡ್ತಾನೆ, ಇವತ್ತು ನಾನು ಆ ಕೃಷ್ಣನನ್ನ ಭೇಟಿ ಆಗ್ತೀನಿ. ಯಾರು ಆ ಕೃಷ್ಣ ಗೊತ್ತಾ? ಅವನು ಪರಮ ಈಶ್ವರ, ಅವನು ಜಗದ್ಗುರು,
ಅವನು ಲಕ್ಷ್ಮೀ ಆಶ್ರಯ, ಆ ಶ್ರೀನಿಕೇತನ. ಆತನ ನನ್ನ ಭೇಟಿ ಮಾಡಲಿಕ್ಕೆ ನನಗೆ ಅವಕಾಶ, ದರ್ಶನ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇದೆ. ನನ್ನ ಜೀವನ ಪರಮ ಮಂಗಳಕರವಾಗತ್ತೆ. ಆ ನಾನು ಇವತ್ತು ಅವನನ್ನು ಭೇಟಿ ಆಗ್ತೀನಿ. ಅದಾದ ಮೇಲೆ ನಾನು ಅವನ ಬಳಿ ಹೋಗ್ತೀನಿ, ಅವನಿಗೆ ನಮಸ್ಕಾರ ಸಲ್ಲಿಸ್ತೀನಿ. ಬಲರಾಮ ಅವನ ಜೊತೆ ಇದ್ದಾನೆ, ಅವನ ಶುದ್ಧ ಭಕ್ತರಿದ್ದಾರೆ, ಗೋಪರು ಗೋಪಿಯರು, ಅವರ ಪಾದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ಅಷ್ಟೇ ಅಲ್ಲ, ಭಗವಂತ ಆತ ತನ್ನ ಕೈಯನ್ನು ನನ್ನ ತಲೆಯ ಮೇಲಿಟ್ಟು ನನಗೆ ಆಶೀರ್ವಾದ ನೀಡ್ತಾನೆ. ಆ ಕೈ ಅದು ಎಂತಹ ಮಹಾನ್ ಕರುಣಾಮಯಿ. ಆ ಧ್ರುವನ ಮೇಲೆ ತಲೆ ಇಟ್ಟ, ಆನಂತರ ಅನೇಕ ಪರಮ ಪ್ರಹ್ಲಾದನ ಮೇಲೆ ಕೈ ಇಟ್ಟ. ಹಾಗೆ ಆತ ನನ್ನ ಮೇಲೆ ಕೃಪೆಯನ್ನು ತೋರಿಸಿ ಆತನು ನನ್ನ ತಲೆಯ ಮೇಲೆ ಕೈಯನ್ನಿಟ್ಟು ನನ್ನನ್ನು ಸ್ವೀಕರಿಸ್ತಾನೆ. ಆಗ ಅಲ್ಲೊಂದು ವಿಶೇಷ ಶ್ಲೋಕವನ್ನು ಹೇಳ್ತಾರೆ ಅಕ್ರೂರ. ಆ ಶ್ಲೋಕದಲ್ಲಿ ಅವರಿಗೆ ಇರುವಂತಹ ಭಕ್ತಿ ನಿಷ್ಠೆ ನಮಗೆ ತಿಳಿಯುತ್ತೆ. ಅವರು ಹೇಳ್ತಾರೆ, ಯಸ್ಯಾಖಿಲಾಮೀವ ಹಭಿಃ ಸುಮಂಗಲೈ ವಾಚೋ ವಿಮಿಶ್ರಾ ಗುಣಕರ್ಮ ಜನ್ಮಭಿ ಪ್ರಾಣಂತಿ ಶುಂಭಂತಿ ಪುನಂತಿ ವೈ ಜಗತ್ ಯಾಸ್ತದ್ವಿರಕ್ತ ಶವಶೋಭನಾಮತಾ. ತುಂಬ ಚೆನ್ನಾಗಿದ್ರೆ ಇದರ ಅರ್ಥ. ಯಾರಾದರೂ ಓದ್ತೀರಾ? ಈ ಅರ್ಥವನ್ನ ಸ್ಕ್ರೀನ್ನಲ್ಲಿ ಕಾಣ್ತಾ ಇದೆ ನೋಡಿ, ಓದ್ತೀರಾ? ಹರೇ ಕೃಷ್ಣ ಪ್ರಭು, ಓದ್ಲಾ? ಓದಿ ಓದಿ. ಎಸ್. ಪರಮೇಶ್ವರನ ಗುಣಗಳು, ಲೀಲೆಗಳು ಮತ್ತು ಅವತಾರಗಳು ಪಾಪಗಳನ್ನು ನಾಶ ಮಾಡುತ್ತವೆ ಮತ್ತು ಶುಭವನ್ನು ಉಂಟು ಮಾಡುತ್ತವೆ. ಈ ಮೂರು ವಿಷಯಗಳನ್ನು ವರ್ಣಿಸುವ ಪದಗಳು ಜಗತ್ತಿಗೆ ಚೈತನ್ಯವನ್ನು ನೀಡುತ್ತವೆ, ಅದನ್ನು ಅಲಂಕರಿಸುತ್ತವೆ ಮತ್ತು ಶುದ್ಧಗೊಳಿಸುತ್ತವೆ. ಆದರೆ ಭಗವಂತನ ಮಹಿಮೆ ಇಲ್ಲದ ಪದಗಳು ಶವದ ಅಲಂಕಾರಗಳಂತೆ. ನೋಡಿ, ಭಗವಂತನ ತುಂಬಾ ಒಳ್ಳೆ ಮಾತಿಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಗುಣ, ಭಗವಂತನ ಕರ್ಮ, ಭಗವಂತನ ಜನ್ಮ, ಈ ಮೂರು ವಿಷಯಗಳನ್ನ ಕುರಿತಾಗಿರುವಂತಹ ಮಾತುಗಳೇನಿವೆ, ವಚನಗಳೇನಿವೆ, ಅವುಗಳು ಈ ಜಗತ್ತಿಗೆ ಜೀವವನ್ನ ನೀಡ್ತವೆ. ಪ್ರಾಣಂತಿ, ಈ ಜಗತ್ತನ್ನ ಶೃಂಗಾರ ಮಾಡ್ತವೆ. ಶುಂಭಂತಿ, ಈ ಜಗತ್ತನ್ನ ಶುದ್ಧ ಮಾಡ್ತವೆ. ಪುನಂತಿ, ಸಾಮಾನ್ಯ ಅಲ್ಲ ಇದು. ಸೊ ವಿಶೇಷವಾಗಿ ಅಲ್ಲಿ ನಮ್ಮ ಆಚಾರ್ಯರು ವರ್ಣಿಸ್ತಾರೆ, ಆ ಯಾರ ಮಾತುಗಳು ಭಗವಂತನ ಗುಣಕರ್ಮ ಜನ್ಮಗಳ ಬಗ್ಗೆ ಇಲ್ಲವೋ, ಭೌತಿಕ ವಿಷಯಗಳ ಬಗ್ಗೆ ಉಂಟೋ, ಅವರ ಆ ಮಾತುಗಳು ಅವು ಕೇವಲ ಶವದ ಮಾತುಗಳಂತೆ. ಅಂದ್ರೆ ಶವಕ್ಕೆ ಪ್ರಾಣ ಇಲ್ಲ. ಶವದ ಮಾತಂದ್ರೆ ಏನು? ಅದು ಭೂತದ ಮಾತು. ಶವಶೋಭನಾಮತ, ಆ ಮಾತುಗಳು ಭೌತಿಕ ಜಗತ್ತಿನ ವಿಷಯಗಳ ಕುರಿತಾಗಿದ್ರೂ ಕೂಡ ಅವುಗಳು ಶವಕ್ಕೆ ಶೃಂಗಾರ ಮಾಡಿದಂತೆ. ಹೆಣಕ್ಕೆ ಶೃಂಗಾರ ಅಂದ್ರೆ ಏನು? ಆ ಹೆಣಕ್ಕೆ ಶೃಂಗಾರ ಮಾಡೋರು ಮೂರ್ಖರು ಅಲ್ವಾ? ಒಂದಲ್ಲ ಒಂದು ಸಮಯದಲ್ಲಿ ಕೆಲವು ನಿಮಿಷಗಳು ಅಥವಾ ಗಂಟೆ ಆದಮೇಲೆ ಅದನ್ನ ಭೂಮಿಗೆ ನೀಡ್ತಾರೆ ಅಥವಾ ಅಗ್ನಿಗೆ ನೀಡ್ತಾರೆ ಅಲ್ವೇ? ಸೊ ಯಾರು ಮೂರ್ಖರೋ, ಯಾರು ಆ ವ್ಯಕ್ತಿ ಶರೀರ ಅಂತ ಭಾವಿಸ್ತಾರೋ ಆ ಶೃಂಗಾರ ಮಾಡ್ತಾರೆ. ಆ ರೀತಿ ಅಜ್ಞಾನಿಗಳು ಮಾಡೋದು ಅದು ತಪ್ಪು, ಅದು ಮೂರ್ಖತನ. ಹೀಗೆ ನಮ್ಮ ಈ ಅಕ್ರೂರ ಈ ಮಾತನ್ನು ಹೇಳ್ತಾ ಮುನ್ನಡಿತಾನೆ. ಮುಂದೆ ಅವನು ವರ್ಣಿಸ್ತಾನೆ ಹಾಗೆ. ಅಷ್ಟೇ ಅಲ್ಲದೆ ಅವನು ಹೇಳ್ತಾನೆ ಮುಂದೆ, ಇವತ್ತು ನಾನು ಆ ಕೃಷ್ಣನನ್ನ ಭೇಟಿಯಾದಾಗ ಅಲ್ಲಿ ಇನ್ನೊಂದು ವಿಶೇಷತೆ ಆಗತ್ತೆ. ಏನದು? ಆ ಕೃಷ್ಣ ನನ್ನನ್ನ ಸ್ವೀಕರಿಸ್ತಾನೆ. ನಾನು ಕಂಸನ ದೂತನಂತೆ, ಕಂಸನ ರಾಯಭಾರಿಯಂತೆ, ಪ್ರತಿನಿಧಿಯಂತೆ ನಾನಿಲ್ಲಿ ಬಂದಿದ್ದೀನಿ. ಆದರೆ ಕಂಸ ನನ್ನ ಹೃದಯವನ್ನ ತಿಳಿದಿದ್ದಾನೆ. ನಾನು ಕಂಸನಿಂದ ಕಳುಹಿಸಲ್ಪಟ್ಟಿದ್ರೂ ಕೂಡ ಕೃಷ್ಣ ನನ್ನನ್ನ ಕಂಸನಂತೆ, ಆ ಶತ್ರು ಅಂತ ಪರಿಗಣಿಸೋದಿಲ್ಲ. ಅವನು ನನ್ನ ಹೃದಯವನ್ನ ತಿಳಿದಿದ್ದಾನೆ. ನಾನು ಹೃದಯದಲ್ಲಿ ಅವನ ಸ್ತುತಿಯನ್ನ, ಅವನ ಭಕ್ತಿಯನ್ನ, ಸದಾ ಸ್ಮರಣೆಯನ್ನ ಮಾಡ್ತಾ ಬಂದಿದ್ದೀನಿ. ಅವನು ಸರ್ವಜ್ಞ. ಹೀಗೆ ಈತನಿಗೆ ಭಗವಂತನ ಸರ್ವಜ್ಞತ್ವದಲ್ಲಿ ವಿಶ್ವಾಸವಿದೆ. ಆ ವಿಶ್ವಾಸದಿಂದ ನೋಡಿ ಎಷ್ಟು ಎಷ್ಟು ಒಳ್ಳೆಯ ಭಕ್ತಿ ಭಾವ ಇದು. ಕೆಲವೊಮ್ಮೆ ನಾವು ಜಗತ್ತಿನಲ್ಲಿ ಅನೇಕ ರೀತಿಯ ಅನುಭವಗಳ ಮೂಲಕ ನಾವು ಜೀವನ ನಡೆಸ್ತಾ ಇರುವಾಗ ಕೆಲವೊಮ್ಮೆ ಅನ್ಸುತ್ತೆ, ಭಗವಂತನಿಗೆ ನನ್ನ ಜೀವನದಲ್ಲಿ ಏನಾಗ್ತಿದೆ ಅನ್ನೋದು ತಿಳಿದಿದೆಯಾ? ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಯಾರೂ ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ.
ಆ, ಏನೆಲ್ಲ ಆ, ಉಪದ್ರವಗಳು, ಏನೆಲ್ಲ ಚಿಂತೆಗಳು, ಇವುಗಳ ಮಧ್ಯೆ ನಾನು ಜೀವನ ನಡೆಸ್ತಾ ಇದ್ದೀನಿ. ಎಷ್ಟು ಪ್ರಾಮಾಣಿಕನಾಗಿ ನಡೆದರೂ ಕೂಡ ಯಾರೂ ನನ್ನನ್ನು ಸರಿಯಾಗಿ ಸ್ಪಂದಿಸ್ತಿಲ್ಲ ನನಗೆ. ಈ ರೀತಿಯಾದಂತಹ ಬೇಜಾರು, ಆ ಆ ಮನಸ್ಸಿನ ಖಿನ್ನತೆ ಇರುತ್ತೆ. ಆದರೆ ಭಕ್ತ ಭಗವಂತನ ಈ ಗುಣವನ್ನು ಸರಿಯಾಗಿ ತಿಳಿದಿದ್ದಾನೆ. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇದ್ರು, ಪರಮಾತ್ಮ ನಮ್ಮ ಜೊತೆ ಇರುವ ಪರಮಾತ್ಮ ನಮ್ಮ ಆ, ಸದಾ ಅವನು ನಮ್ಮ ಸಂಗಡಿಗ. ಆತನೇ ನಮ್ಮ ಅತಿ ನಿಕಟವರ್ತಿ. ಆ, ಅವನಿಗೆ ಎಲ್ಲ ಯೋಚನೆಗಳು ತಿಳಿದಿವೆ. ಆತ ನಮ್ಮ ಹೃದಯವನ್ನು ತಿಳಿದಿದ್ದಾನೆ. ಈ ವಿಶ್ವಾಸ, ಈ ಶ್ರದ್ಧೆ ಈ ಅಕ್ರೂರನಲ್ಲಿತ್ತು. ಅವನು ಹೇಳ್ತಾನೆ ಕೃಷ್ಣ ನನ್ನ ಬಗ್ಗೆ ಸಂಶಯ ಪಡುವುದಿಲ್ಲ. ಅವನಿಗೆ ನಾನು ಭಕ್ತ ಅಂತ ತಿಳಿದಿದೆ, ಅವನನ್ನು ಸ್ವೀಕರಿಸ್ತಾನೆ. ಅಷ್ಟೇ ಅಲ್ಲ, ಅವನು ನನ್ನ ಹತ್ರ ಬಂದು ಅಪ್ಪಿಕೊಳ್ತಾನೆ. ಹೇ ಪ್ರಿಯ ಅಕ್ರೂರ ಅಂತ ಹೇಳಿ ನನ್ನನ್ನು ಅಪ್ಪಿಕೊಂಡು ನನ್ನನ್ನು ಜೊತೆ ಕೂತು ಮಾತನಾಡ್ತಾನೆ. ಅಷ್ಟೇ ಅಲ್ಲ, ಅವನ ಅಣ್ಣ ಬಲರಾಮ ನನ್ನನ್ನು ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗಿ ನನ್ನ ಆತಿಥ್ಯವನ್ನು ಮಾಡ್ತಾನೆ. ಕೃಷ್ಣ ಬಲರಾಮರು ಅವರು ಆ ಪೂರ್ಣ ಪುರುಷೋತ್ತಮರು, ಅತ್ಯಂತ ಸುಂದರ ಸದಾಚಾರಿ, ಗುಣ ಸಂಪನ್ನರು. ಇದೆಲ್ಲ ಮಾತನಾಡ್ತಾ ಮಾತನಾಡ್ತಾ ಮೆಲ್ಲಗೆ ಅವನು ರಥವನ್ನು ನಡೆಸ್ತಾ ಇದ್ದಾನೆ. ಬೆಳಿಗ್ಗೆ ಮುಂಜಾನೆ ಆಗಿದೆ, ಈಗ ಸುಮಾರು ಮಧ್ಯಾಹ್ನ, ಆಲ್ಮೋಸ್ಟ್ ಈಗ ಸಂಜೆ ಸಮಯ ಆಗ್ತಾ ಇದೆ. ಮೆಲ್ಲ ಮೆಲ್ಲಗೆ ರಥವನ್ನು ನಡೆಸ್ತಾ ಬರ್ತಾ ಇದ್ದಾನೆ. ಕೆಲವೊಮ್ಮೆ ದಾರಿ ತಪ್ಪಿ ಬೇರೊಂದು ಕಡೆ ಹೋದಂಗೆ ಆಗತ್ತೆ, ಮತ್ತೆ ಅವನು ಸರಿದಾರಿಗೆ ಬರ್ತಾನೆ. ಯಾಕಂದ್ರೆ ಅವನ ಪೂರ್ತಿ ಯೋಚನೆಗಳು ಆ ಕೃಷ್ಣನ ಬಲರಾಮನ ಭೇಟಿಯ ಉತ್ಸುಕತೆ, ಉತ್ಕಂಠ, ಈ ಗುಣ ಬಹಳ ಮುಖ್ಯ. ನಾವು ಪ್ರತಿಯೊಂದು ಭಕ್ತಿ ಕಾರ್ಯದಲ್ಲಿ ಉತ್ಸಾಹವನ್ನು ತೋರಿಸ್ಬೇಕು. ಪ್ರತಿ ಭಕ್ತಿ ಕಾರ್ಯದಲ್ಲಿ ನಾವು ಭಗವಂತನನ್ನ ಭೇಟಿಯಾಗ್ತಾ ಇದ್ದೀವಿ. ಆತನನ್ನ ಸಂತುಷ್ಟಿಪಡಿಸುವಂತಹ ಅವಕಾಶ ನಮಗೆ ದೊರಕ್ತಾ ಇದೆ. ಇದು ಸಾಮಾನ್ಯ ಅಲ್ಲ, ಸಾಮಾನ್ಯವಲ್ಲ. ಶ್ರೀಹರಿಯ ಸೇವೆ ಪಾಮರ ಜನರಿಗೆ ಸಾಮಾನ್ಯವಲ್ಲ. ದಾಸರ ಮಾತಿದು. ಅವ್ರು ಹೇಳ್ತಾರೆ, ಹೇಗೆ ಹರಿಭಕ್ತಿ, ಹರಿಯ ಆ ಕುರಿತಾದಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಸಾಮಾನ್ಯ ಅಲ್ಲ. ಆ ಅಸಾಮಾನ್ಯತೆಯನ್ನು ನಾವು ಪದೇ ಪದೇ ಅರ್ಥ ಮಾಡಿಕೊಂಡು ನೆನೆಸ್ಕೊಳ್ಬೇಕು. ಈ ಭಕ್ತಿ ಕಾರ್ಯ ಇದು ಸಂಸಾರದ ಕಾರ್ಯದಂತಲ್ಲ. ಆಗ ನಾವು ಭಗವಂತನನ್ನ ಭೇಟಿಯಾಗಲಿಕ್ಕೆ ಭಕ್ತಿ ಕಾರ್ಯಗಳಲ್ಲಿ ಉತ್ಸಾಹದಿಂದ ಇರ್ತೀವಿ. ಈ ಅಕ್ರೂರ ಅತಿ ಉತ್ಸಾಹದಲ್ಲಿದ್ದಾನೆ. ಉತ್ಕಂಠ, ಭಗವಂತನನ್ನ ಭೇಟಿ ಮಾಡಲಿಕ್ಕೆ ಇರೋ ಉತ್ಕಂಠ, ಆಂಟಿಸಿಪೇಷನ್ ಅಂತ ಹೇಳ್ತಾರೆ ಇಂಗ್ಲಿಷಲ್ಲಿ. ಎಂಥೂಸಿಯಾಸಮ್, ಆಂಟಿಸಿಪೇಷನ್, ಅದನ್ನು ಇಲ್ಲಿ ನಾವು ಕಾಣಬಹುದು. ಭಕ್ತಿ ಕಾರ್ಯಗಳಲ್ಲಿ ನಾವು ಯಾವ ಭಾವ ಇರಬೇಕು ಅನ್ನೋದನ್ನ ಇವನು ತಿಳಿಸ್ಕೊಡ್ತಾ ಇದ್ದಾನೆ. ಹೀಗೆ ಆತ ಸಂಜೆ ಆಗ್ತಾ ಇದೆ. ಹೇಳಬೇಕಂದ್ರೆ ವೃಂದಾವನದ ಮತ್ತೆ ಮಥುರೆಯ ಮಧ್ಯೆ ಸುಮಾರು 15-20 ಕಿಲೋಮೀಟರ್ ಅಷ್ಟೇ ಇರೋದು ಈಗಿನ ಸಮಯದಲ್ಲೂ ನೀವು ನೋಡಿದ್ರು ಕೂಡ. ಆದರೆ ಈ 15-20 ಕಿಲೋಮೀಟರ್ ದೂರ ಆತ ಚಲಿಸ್ಲಿಕ್ಕೆ ರಥದಲ್ಲಿ ಅವನಿಗೆ ಪೂರ್ತಿ ದಿನವೇ ಆಯಿತು. ಯಾಕೆ? ಅವನ ಪ್ರಜ್ಞೆ, ಅವನ ಚಿಂತನೆಗಳು, ಭಕ್ತಿಯಲ್ಲಿ ಆತ ಅಷ್ಟು ತಲ್ಲೀನನಾಗಿ ಬಿಟ್ಟಿದ್ದ. ಈಗ ಸಂಜೆ ಸಮಯ ಆಗ್ತಾ ಇದೆ. ಈಗ ಅವನು ವೃಂದಾವನದ ಬಳಿ ಬರ್ತಾ ಇದ್ದಾನೆ. ಹತ್ರ ಬರ್ತಾ ಇದ್ದ ಹಾಗೆ ಅಲ್ಲಿ ನೆಲದಲ್ಲಿ ಆತ ಕೃಷ್ಣರ ಬಲರಾಮರ ಆ ಪಾದ ಚಿಹ್ನೆಗಳನ್ನ, ಪಾದದ ಗುರುತುಗಳನ್ನ ನೋಡ್ತಾನೆ. ಅವನ ಭಕ್ತಿ 100 ಪಟ್ಟು 1000 ಪಟ್ಟು ಹೆಚ್ಚಾಗತ್ತೆ. ಆ ತಕ್ಷಣವೇ ಅವನು ಭಗವಂತನ ಆ ಸುಂದರ ಪಾದ ಚಿಹ್ನೆಗಳನ್ನ ನೋಡಿ ಅತ್ಯಂತ ಭಕ್ತಿಯಲ್ಲಿ, ಓ ಕೃಷ್ಣ ಇಲ್ಲಿ ಗೋಚಾರಣೆಯನ್ನ ಮಾಡ್ತಾನೆ. ತನ್ನ ಪ್ರಿಯ ಹಸುಗಳನ್ನ ಕರೆದುಕೊಂಡು ಪ್ರತಿದಿನ ಅವನು ಮೇಯಿಸ್ಲಿಕ್ಕೆ ಕರ್ಕೊಂಡು ಅವನ ಸೇವೆಯನ್ನ ಮಾಡ್ತಾನೆ. ಇಲ್ಲಿ ಹಾಗಂತ ತಕ್ಷಣವೇ ಆ ಪಾದದ ಪ್ರತಿಯೊಂದು ಆ ಗುರುತುಗಳೇನಿವೆ, ಅಲ್ಲಿರುವಂತಹ ಮೀನಿನ ಗುರುತಾಗಿರಬಹುದು, ಅಥವಾ ವಜ್ರದ ಗುರುತಾಗಿರಬಹುದು, ಕಳಶದ ಗುರುತಾಗಿರಬಹುದು, ಅನೇಕ ಗುರುತುಗಳಿವೆ ಭಗವಂತನ ಪಾದದಲ್ಲಿ. ಪ್ರತಿಯೊಂದಕ್ಕೂ ಕೂಡ ವೈಶಿಷ್ಟ್ಯತೆ ಇದೆ. ಇದನ್ನು ಹಿಂದೊಮ್ಮೆ ಚರ್ಚೆಯಲ್ಲಿ ನಾನು ಉಲ್ಲೇಖ ಮಾಡಿದ್ದೆ, ಭಾಗವತದಲ್ಲಿ ಇದರ ವರ್ಣನೆ ಇದೆ. ಸೊ ಹೀಗೆ ಆತ ಅದುಗಳನ್ನು ಮುಟ್ಟಿ ಅವುಗಳಿಗೆ ಪೂರ್ತಿ ಸಾಷ್ಟಾಂಗ ನಮಸ್ಕಾರ ಭಗವಂತನ ಪಾದದ ಗುರುತುಗಳಿಗೆ. ಹರ್ಷದಲ್ಲ, ಉಲ್ಲಾಸದಲ್ಲಿ, ಇದು ನನ್ನ ಸ್ವಾಮಿಯ ಪಾದದ ಧೂಳಿ, ಇಲ್ಲೇ ನನ್ನ ಸ್ವಾಮಿ, ನನ್ನ ಪರಮ ಸ್ವಾಮಿ ಶ್ರೀ ಕೃಷ್ಣ ನಡೆದಾಡಿರೋ ಜಾಗ ಇದು ಅಂತ ಹೇಳಿ ಆ ನೆಲದಲ್ಲಿ ಅವನು ಹೊರಳಾಡ್ತಾನೆ ಈ ಭಕ್ತಿ ಭಾವದಲ್ಲಿ. ಇದು ಭಗವಂತನ ಭಕ್ತಿಯ ಅತ್ಯುನ್ನತ ಲಕ್ಷಣಗಳು.
ಹೀಗೆ ಆತ ಆ ಭಗವಂತನ ಪಾದವನ್ನ ಆ ಪಾದದ ಗುರುತನ್ನ ಅಪ್ಪಿಕೊಂಡು ಅಳ್ತಾ ಒಂದು ರೀತಿ ಅಲ್ಲಿ ಹೊರಳಾಡ್ತಾ ಭಗವಂತನನ್ನ ಭೇಟಿಯಾಗೋ ಆ ತನ್ನ ಆ ಪರಮ ಭಾಗ್ಯವನ್ನ ಆತ ಕೊಂಡಾಡ್ತಾ ಇದ್ದಾನೆ. ನಾನು ಏನು ಮಾಡಿದ್ದೆ? ನಾನು ಏನೂ ಮಾಡಿರಲಿಲ್ಲ. ಇದು ಭಗವಂತನ ಮಹಾನ್ ಕೃಪೆ. ಇದೆಲ್ಲದರ ವರ್ಣನೆ ಮಾಡ್ತಾ ಮಾಡ್ತಾ ಶುಕಮುನಿಗಳು ಒಂದು ವಿಶೇಷ ಶ್ಲೋಕ ಹೇಳ್ತಾರೆ. ದೇಹಂ ಭೃತಾಂ ಇಯಾನರ್ಥೋ ಹಿತ್ವಾ ದಂಭಂ ಭಿಯಂ ಶುಚಂ ಸಂದೇಶಾದ್ಯೋ ಹರೇರ್ಲಿಂಗ ದರ್ಶನ ಶ್ರವಣಾದಿಭಿ. ಪ್ರತಿಯೊಬ್ಬ ವ್ಯಕ್ತಿ ಅವನ ಜೀವನ ಸಾರ್ಥಕತೆ ಆಗೋದು ಇದರಿಂದಾನೆ. ಯಾವುದರಿಂದ? ಈ ರೀತಿಯಾದ ಪರಮ ಆನಂದ ಭಕ್ತಿಯ ಭಾವವನ್ನ ಪ್ರಾಪ್ತ ಮಾಡಿಕೊಂಡಾಗ. ನೋಡಿ, ಈ ಕ ಅಕ್ರೂರ ಅವನ ಹೃದಯದಲ್ಲಿ ಯಾವುದೇ ರೀತಿ ಅಹಂಕಾರ ಇಲ್ಲ. ನಾನು ಆ ಕಂಸನ ಮಂತ್ರಿ, ನಾನು ಯದುವಂಶಯವರ ನಾನು ಹಿರಿಯ, ನಾನು ಅಂತ ಯಾವುದೇ ಅಹಂಕಾರ, ಶರೀರ ಏನು ಪ್ರಜ್ಞೆ ಇಲ್ಲ ಅವನಿಗೆ, ದೇಹಾತ್ಮ ಬುದ್ಧಿ ಇಲ್ಲ ಅಲ್ಲಿ. ವಿಶೇಷವಾಗಿ ಯಾವುದೇ ಭಯವೂ ಇಲ್ಲ, ಶೋಕವೂ ಇಲ್ಲ, ಸಂಶಯ ಇಲ್ಲ. ಎಲ್ಲವನ್ನ ಬದಿಗೊತ್ತಿ ಆತ ಕೃಷ್ಣನಲ್ಲಿ ಶರಣಾಗತನಾಗಿ ಅವನ ಚಿಂತನೆಯಲ್ಲಿ ಲೀನನಾಗಿದ್ದಾನೆ. ಹೀಗೆ ಆತ ಆ ಸಂಜೆಯ ಸಮಯ ವೃಂದಾವನದ ಬಳಿ ಬರ್ತಾನೆ. ಅಲ್ಲಿ ನೋಡ್ತಾನೆ, ಅಲ್ಲಿ ಆ ಕೃಷ್ಣ ಬಲರಾಮರು ಆ ಸಂಜೆಯ ಸಮಯ, ಗೋಧೂಳಿ ಸಮಯ, ಅವರು ಮನೆಗೆ ಬಂದು ಶುಭ್ರರಾಗಿ ಈಗ ಹಸುವಿನ ಬಳಿ ಸೇವೆ, ಹಸುವಿನ ಹಾಲನ್ನು ಕರೀಲಿಕ್ಕೆ ಅವರು ಹೋಗ್ತಾ ಇದ್ರು. ಆ ಸಮಯದಲ್ಲಿ ಈ ಅಕ್ರೂರ ಅಲ್ಲಿಗೆ ಪ್ರವೇಶ ಮಾಡ್ತಾನೆ. ಆ ಸಮಯದಲ್ಲಿ ಆ ಪ್ರವೇಶ ಮಾಡಿ ಅವನು ಆ ಭಗವಂತನ ಸುಂದರ ಆ ರೂಪವನ್ನು ಕಂಡ ತಕ್ಷಣವೇ ಅವನು ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ. ಒಂದು ರೀತಿ ದಂಡವತ್ ಪ್ರಣಾಮ ಅಂತ ಹೇಳ್ತಾರೆ. ದಂಡದಂತೆ ಆತ ಕೃಷ್ಣ ಬಲರಾಮರ ಪಾದಗಳಿಗೆ ಎರಗಿ ನಮಸ್ಕಾರ ಮಾಡ್ತಾನೆ. ಕೃಷ್ಣ ಅವನನ್ನ ಎತ್ತಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ, ಅವನು ಅಪ್ಪಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಬಲರಾಮ ಕೃಷ್ಣರು ಅವನ ಪಾದಗಳಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹೇ ಮಾಮ ಅಕ್ರೂರ, ಬನ್ನಿ ಬನ್ನಿ ಅಂತ ಹೇಳಿ ಅಪ್ಕೊಳ್ತಾ ಇದ್ದಾರೆ. ಬಲರಾಮ ಅವನ ಆ ಸಂತೋಷದಲ್ಲಿ ಹಸುವನ್ನ ದಾನವಾಗಿ ನೀಡ್ತಾನೆ. ಬಲರಾಮ ಕೃಷ್ಣ ಅವರೆಲ್ಲರೂ ಆತನನ್ನು ಕೈ ಹಿಡಿದು ಮನೆಯೊಳಗೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಗೊತ್ತಿತ್ತು, ಈತ ಮಥುರೆಯ ಅತಿ ವಿಶ್ವಾಸನೀಯ ನನ್ನ ತಂದೆಯ ಪರಮ ಮಿತ್ರ, ಆತನ ಮಂತ್ರಿ ಇವನು. ನಂದ ಮಹಾರಾಜ ಅಲ್ಲಿ ತಕ್ಷಣ ಬರ್ತಾನೆ. ಆ ಅಕ್ರೂರನ್ನ ಕಂಡು ಮನೆಯೊಳಗೆ ಕರೆದುಕೊಂಡು ಬಂದು ಆತನ ಆತಿಥ್ಯವನ್ನ ಮಾಡಲಾಗತ್ತೆ. ಆಗ ನಂದ ಮಹಾರಾಜ ಆ ಮಥುರೆಯ ಬಗ್ಗೆ ಯೋಗಕ್ಷೇಮವನ್ನು ವಿಚಾರಿಸ್ತಾ ಅವನು ಹೇಳ್ತಾನೆ, ಏನು ಕೇಳೋದು ಹೇ ಅಕ್ರೂರ ಆ ಮಥುರೆಯ ಬಗ್ಗೆ? ಹೇಗಪ್ಪ ನೀನು ಆ ಕ್ರೂರಿ ಕಂಸನ ಕೆಳಗೆ ಜೀವನ ಇಟ್ಕೊಂಡು ನಡೆಸ್ತಾ ಇದ್ದೀಯಾ? ಹೇಗೆ ನೀನು ಬದುಕ್ತಾ ಇದ್ದೀಯಾ? ಅಂತಹ ಕ್ರೂರ ವ್ಯಕ್ತಿಯಾದ ತನ್ನ ತಂಗಿಯನ್ನೇ ಕೊಲ್ಲಿಕ್ಕೆ ಅಂತ ನಡೆದಿದ್ದ, ತನ್ನ ತಂದೆಯನ್ನ ಸೆರೆಮನೆಯಲ್ಲಿಟ್ಟಿದ್ದಾನೆ. ಇಂತಹ ದುಷ್ಟ ರಾಕ್ಷಸ ಪ್ರವೃತ್ತಿಯುಳ್ಳವನು. ಒಂದು ರೀತಿ ಕುರಿ ಹೇಗೆ ಒಂದು ಕಸಾಯಿ ಅಥವಾ ಈ ಪ್ರಾಣಿಯನ್ನ ಕೊಲ್ಲೋ ವ್ಯಕ್ತಿ ಇರ್ತಾನಲ್ವ, ಆತನ ವಶದಲ್ಲಿರುವಂತಹ ಪ್ರಾಣಿಯಂತೆ ನೀನು ಬದುಕ್ತಾ ಇದೆಯಲ್ಲ. ಯಾವ ಸಮಯದಲ್ಲಿ ಆತ ನಿಮ್ಮನ್ನು ಕೂಡ ಕೊಂದು ಹಾಕ್ತಾನೆ ಅನ್ನೋ ಭಯ ಇದೆ. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ನೀನು ಭಗವಂತನ ಸ್ಮರಣೆ ಮಾಡ್ತಾ, ನಾರಾಯಣನ ಸ್ಮರಣೆ ಮಾಡ್ತಾ ನಡೆದಿದ್ಯಾ. ಎಂತಹ ಮಹಾನ್ ವ್ಯಕ್ತಿ ನೀನು, ಮಹಾಮಾನ್ ಅಂತ ಹೇಳ್ತಾನೆ. ಅದಾದ ಮೇಲೆ ಅವನಿಗೆ ಸತ್ಕಾರವನ್ನು ಮಾಡಿ ಆತನಿಗೆ ಉಪಚಾರಗಳನ್ನು ನಡೆಸಿ ಅವನಿಗೆ ಭೋಜನವನ್ನು ಅರ್ಪಿಸಲಾಗುತ್ತೆ. ಭೋಜನದ ನಂತರ ಕೃಷ್ಣ ಮತ್ತೆ ಬಲರಾಮರು ಆ ಅಕ್ರೂರನನ್ನ ಏಕಾಂತ ಸ್ಥಳದಲ್ಲಿ ಆತನನ್ನು ಭೇಟಿಯಾಗ್ತಾರೆ. ಭೇಟಿಯಾದಾಗ ಆ ಮಥುರೆಯ ಬಗ್ಗೆ ಅವರು ಪ್ರಶ್ನೆಗಳನ್ನು ಕೇಳ್ತಾರೆ. ಏನು ನಡೀತಾ ಇದೆ ಆ ಕಂಸನ ಮನಸ್ಸಿನಲ್ಲಿ, ಏನು ಅವನು ಯೋಚನೆ ಮಾಡ್ತಾ ಇದ್ದಾನೆ ಅಂತ. ಆಗ ಅಕ್ರೂರ ಆ ಯೋಜನೆಗಳನ್ನೆಲ್ಲ ವರ್ಣಿಸ್ತಾನೆ. ನಿನ್ನನ್ನು ಈಗ ಮಥುರೆಗೆ ಕರೆತರಲಿಕ್ಕೆ ಅಂತ ನನ್ನನ್ನು ಕಳಿಸಲಾಗಿದೆ. ನೀನು ಅಲ್ಲಿ ಬಂದ ಮೇಲೆ ನಿನ್ನನ್ನು ಕೊಲ್ಲಲಿಕ್ಕೆ ಅಂತ ಅನೇಕ ರೀತಿ ಯೋಜನೆಗಳನ್ನು ಮಾಡಿದ್ದಾನೆ ಹೇ ಕೃಷ್ಣ. ಆದರೆ ನನಗೆ ಗೊತ್ತು ಹೇಗೆ ಅವನು ನಿನಗೆ ಯಾವುದೇ ರೀತಿಯ ಕಷ್ಟ ನೋವುಗಳನ್ನು ನೀಡಲಿಕ್ಕೆ ಸಾಧ್ಯ. ನೀನು ಪರಮ ಶಕ್ತಿವಂತ, ನೀನು ಪರಮ ನಿಯಂತ್ರಕ, ನೀನು ಯಾರು ತಾನೇ ನಿನ್ನನ್ನು
ಆ, ಈ ರೀತಿಯಾಗಿ ಆ, ನೋವನ್ನು ನೀಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕಾಗತ್ತೆ? ಅದು ಸಾಧ್ಯವೇ ಇಲ್ಲ. ನೀನು ಅವನನ್ನು ಕೊಲ್ಲೋದು ಶತಸಿದ್ಧ. ಆದರೆ ನಾನು ನಿನಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಕೃಷ್ಣ. ಈ ಯೋಜನೆಗಳನ್ನೆಲ್ಲ ರೂಪಿಸ್ತಾ ಇದ್ದಾನೆ ಆ ಕಂಸ. ನಿನ್ನನ್ನು ಕೊಲ್ಲಲಿಕ್ಕೆ ಅಲ್ಲಿ ಒಂದು ದೊಡ್ಡ ಮಲ್ಲಯುದ್ಧದ ಸ್ಪರ್ಧೆಯನ್ನು ಏರ್ಪಡಿಸಲಾಗ್ತಾ ಇದೆ. ಅಲ್ಲಿ ಒಂದು ಕ್ರೂರ ಆನೆಯನ್ನು ಮುಂದಿರಿಸಲಾಗ್ತಾ ಇದೆ. ಒಂದು ಧನುರ್ಯಜ್ಞದ ಆಯೋಜನೆಯನ್ನು ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಆ ಕ್ರೀಡಾಂಗಣದಲ್ಲಿ ಅನೇಕ ಸೈನಿಕರು ಎಲ್ಲರೂ ಕೂಡ ನಿನ್ನನ್ನು ಕೊಲ್ಲಲಿಕ್ಕೆ ಅಂತ ಹೇಳಿ ಅವರೆಲ್ಲ ಹಿಂದೆ ಬಚ್ಚಿಟ್ಕೊಂಡಿರ್ತಾರೆ. ಹೀಗೆ ಒಂದು ದೊಡ್ಡ ಕುತಂತ್ರವೇ ನಡೀತಾ ಇದೆ. ನಿನ್ನನ್ನು ಕರೆತರಲಿಕ್ಕೆ ಅಂತ ಹೇಳಿ ಕಳಿಸಿದ್ದಾನೆ. ಅದನ್ನು ಕೇಳಿದ ತಕ್ಷಣ ಕೃಷ್ಣ ಬಲರಾಮರು ಭಯಭೀತಗೊಂಡ್ರ ಇಲ್ಲ. ಅವರು ಹೇಳಿದ್ರು, ಅಯ್ಯೋ, ಆ್ಯಕ್ಚುಲಿ ಹೇಳಬೇಕಂದ್ರೆ ಜೋರಾಗಿ ಅವರು ನಗಾಡಿದ್ರು. ಆ ಈ ಕಂಸ ಎಷ್ಟು ಮೂರ್ಖ, ಅವನಿಗೆ ಪ್ರಾಣದ ಮೇಲೆ ಎಷ್ಟು ಭಯ, ಅದರಿಂದಾಗಿ ಏನೆಲ್ಲ ಮಾಡಲಿಕ್ಕೆ ಮುಂದಾಗಿದ್ದಾನೆ ನೋಡಿ. ಅದಲ್ಲದೆ ನಾನು ಮುಖ್ಯವಾಗಿ ನನ್ನ ತಂದೆ ತಾಯಿಗಳನ್ನು ರಕ್ಷಿಸಲಿಕ್ಕೆ ಬರಬೇಕಾಗಿದೆ. ಆ ನನ್ನ ತಂದೆ ತಾಯಿಗಳು ನನಗೋಸ್ಕರ ಎಂತಹ ತ್ಯಾಗವನ್ನು ಮಾಡಿದ್ದಾರೆ. ಈ ಹಿಂದಿನ 11 ವರ್ಷಗಳ ನನ್ನ ಈ ವೃಂದಾವನದಲ್ಲಿದ್ದೀನಿ. ಅದರ ಹಿಂದೆ 8-9 ವರ್ಷ, ಸುಮಾರು 20 ವರ್ಷಗಳಿಂದ ಅವರು ಕಾರಾಗೃಹದ ಸಮಯದಂತೆ ಕಳೀತಾ ಇದ್ದಾರೆ. ಹೌಸ್ ಅರೆಸ್ಟ್, ಆ ರೀತಿ ಅವರು ಕೈದಿಗಳಾಗಿ ಜೀವನ ಮಾಡ್ತಾ ಇದ್ದಾರೆ. ಹೀಗೆ ಅವರಿಗೆ ಅನೇಕ ರೀತಿಯ ನೋವುಗಳಾಗ್ತಾ ಇವೆ. ತಮ್ಮ ಪುತ್ರರನ್ನು ಕಳೆದುಕೊಂಡಿದ್ದಾಳೆ ನಮ್ಮ ತಾಯಿ ದೇವಕಿ. ನನ್ನಿಂದಾಗಿ ಎಷ್ಟು ದುಃಖವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅಂತ ಕೃಷ್ಣ ಆ ದೇವಕಿ ವಸುದೇವರನ್ನು ನೆನೆಸ್ಕೊಳ್ತಾನೆ. ಅದಾದ ಮೇಲೆ ಈ ಯೋಜನೆಗಳನ್ನು ಕೇಳಿದಾಗ ಅವನಿಗೆ ತುಂಬ ನಗು ಬರುತ್ತೆ. ಕೃಷ್ಣ ಬಲರಾಮರಿಬ್ಬರು ಜೋರಾಗಿ ನಗ್ತಾರೆ. ಆಗ ಅವರು ನಂದ ಮಹಾರಾಜನ ಬಳಿ ಹೋಗಿ, ಹೀಗೆ ಕಂಸ ಒಂದು ದೊಡ್ಡ ಧನುರ್ಯಜ್ಞ ಆಯೋಜನೆ ಮಾಡಿದ್ದಾನೆ, ನಮ್ಮನ್ನೆಲ್ಲರನ್ನು ಕರೀತಾ ಇದ್ದಾನೆ, ಅಲ್ಲೊಂದು ಮಲ್ಲಯುದ್ಧ ನಡೆಯುತ್ತಂತೆ, ನಾವೆಲ್ಲರೂ ಕೂಡ ಅನೇಕ ರೀತಿ ಉಡುಗೊರೆಗಳನ್ನು ತಗೊಂಡು ಹೋಗ್ಬೇಕಂತೆ ಅಂತ ಹೇಳಿ ಕಳಿಸಿದ್ದಾನೆ ನನ್ನ ಮಾಮನಾದಂತಹ ಕ್ರೂರನಂದ ಅಂತ ಹೇಳಿದಾಗ, ಆಯಿತು, ಹೋಗಿ ಬರೋಣ, ಬಾ, ನಿನ್ನ ಜೊತೆ ನಾವು ಎಲ್ಲರೂ ಬರ್ತೀವಿ, ಎಲ್ಲರೂ ಕೂಡಿ ಹೋಗೋಣ ಅಂತ ಹೇಳಿ ನಾಳೆಗೆ ಸಿದ್ಧತೆಯನ್ನು ಮಾಡಿ ಅಂತ ಅವನು ಆಜ್ಞೆಯನ್ನು ನೀಡ್ತಾನೆ. ಮುಂದಿನ ದಿನ ಅಂದರೆ ನಾಳೆಯ ಸಮಯ ಪ್ರಯಾಣಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿ, ವಿಶೇಷವಾದಂತಹ ಉಡುಗೊರೆಗಳು, ಚಿನ್ನದ ಹಾರಗಳು, ರತ್ನಖಚಿತ ಆಭರಣಗಳು, ಅದಲ್ಲದೆ ಅನೇಕ ರೀತಿಯ ಹಾಲಿನ ಉತ್ಪನ್ನಗಳು ಎಲ್ಲವನ್ನು ಕೂಡ ಆ ರಾಜನಾದಂತಹ ಕಂಸನಿಗೆ ನಾವು ಉಡುಗೊರೆಯಾಗಿ ನೀಡಬೇಕು. ಅಲ್ಲದೆ ಒಂದು ವಿಶೇಷವಾದಂತಹ ಉತ್ಸವ ನಡೀತಾ ಇದೆ, ಧನುರ್ಯಜ್ಞ. ಶಿವರಾತ್ರಿ ಕೂಡ ಬರ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಹೋಗಬೇಕು ಅಂತ ಹೇಳಿ ಅವನ ಆಜ್ಞೆ ನೀಡ್ತಾನೆ. ಎಲ್ಲ ಸಿದ್ಧತೆಗಳು ರಾತ್ರಿಯಿಂದನೇ ಪ್ರಾರಂಭ ಆಗ್ತವೆ. ಕೃಷ್ಣ, ಬಲರಾಮ, ನಂದ, ಉಪನಂದ, ಅನೇಕರು ಎಲ್ಲ ಗೋಪರು ಹೋಗ್ತಾ ಇದ್ದಾರೆ. ವೃಂದಾವನವನ್ನು ತೊರೆದು ಮಥುರೆಗೆ ಹೋಗ್ತಾ ಇದ್ದಾರೆ. ಈ ಮಾತು ತಕ್ಷಣವೇ ವೃಂದಾವನದಲ್ಲಿ ಎಲ್ಲೆಡೆ ಹರಡಿಬಿಡ್ತು. ವಿಶೇಷವಾಗಿ ಅದು ಆ ಭಕ್ತರ ಕಿವಿಗೆ ಬಿದ್ದುಬಿಡ್ತು. ಆ ಭಕ್ತರ ಕಿವಿಗೆ ಬೀಳ್ತಾ ಇದ್ದ ಹಾಗೆ ಅವರ ಹೃದಯವೇ ನಿಂತು ಹೋಯಿತು. ಯಾರವರು? ಯಾರವರು? ಗೋಪಿಯರು. ಒಂದು ಕ್ಷಣ ಕೃಷ್ಣನನ್ನ ನೋಡದೇ ಇದ್ರೆ ಅವರಿಗೆ ಯುಗವೇ ಭಾಸವಾಗ್ತಾ ಇತ್ತು. ಅವರು ತಮ್ಮ ಈ ಕಣ್ಣು ರೆಪ್ಪೆಗಳನ್ನ ಮಾಡಿರುವಂತಹ ಈ ಸೃಷ್ಟಿಕರ್ತ ಬ್ರಹ್ಮನನ್ನ ಬೈತಾ ಇದ್ರು. ಎಂತಹ ಅಜ್ಞಾನಿ ಇವನು, ಇವನಿಗೆ ತಿಳಿದಿಲ್ಲ ಹೇಗೆ ಸೃಷ್ಟಿ ಮಾಡಬೇಕಂತ. ಕಣ್ಣಿನ ಮೇಲೆ ಕಣ್ಣು ರೆಪ್ಪೆ ಇಟ್ಟಿದ್ದಾನೆ. ಈ ಕಣ್ಣು ರೆಪ್ಪೆಯಿಂದ ನಾವು ಕೃಷ್ಣನನ್ನ ಆ ಗಳಿಗೆ ಅಥವಾ ಆ ಕ್ಷಣದ ಎಷ್ಟು ಸಣ್ಣ ಸಮಯ ಕೂಡ ನಾವು ಕೃಷ್ಣನ ದರ್ಶನ ತಗೊಳಕ್ಕಾಗ್ತಾ ಇಲ್ಲ. ಆದರೆ ಅದು ನಮಗೆ ಯುಗದಂತೆ ಭಾಸವಾಗ್ತಾ ಇದೆ. ಅಂತ ಹೇಳಿ ಬ್ರಹ್ಮನನ್ನ ಅವರು ಜರೆದಿದ್ರು ಒಂದು ರೀತಿಯಾಗಿ. ಆ ರೀತಿಯ ಅಂತಹ ಭಕ್ತಿ ಪ್ರೇಮ ಇರುವವರು ಈಗ ಅವರಿಗೆ ಕಿವಿಗೆ ಈ ಮಾತು ಬಂದು ತಲುಪಿದೆ. ಏನದು? ಕೃಷ್ಣ ಬಲರಾಮರು ವೃಂದಾವನವನ್ನು ತೊರೆದು ಮಥುರೆಗೆ ಹೋಗ್ತಾ ಇದ್ದಾರೆ ಕಂಸನ ಉತ್ಸವದಲ್ಲಿ ಭಾಗವಹಿಸಲಿಕ್ಕೆ. ಅಯ್ಯೋ, ಹೇಗೆ ಸಾಧ್ಯ ಇದು? ಹೇಗೆ ಸಾಧ್ಯ ಇದು? ಕೆಲವರಂತೂ ಆ ಮಾತನ್ನ ಕೇಳಿಬಿಟ್ಟೆ ಅವರ ಪೂರ್ತಿ ಮುಖ ಬೆಳುಪಾಗಿಬಿಡ್ತು ಆ ಆತಂಕದಲ್ಲಿ.
ಎಲ್ಲ ಅವರ ಕೈ ಕಾಲು ಉಸಿರಾಟ ಎಲ್ಲವೂ ನಿಂತ್ಕೊಂಡು ಬಿಟ್ವು. ಉನ್ನತ ಗೋಪಿಯರಾದಂತಹ ಆ ಲಲಿತಾ, ವಿಶಾಖ, ಚಂದ್ರಾವಳಿ, ಶ್ರೀಮತಿ ರಾಧಾರಣಿ ಅವರೆಲ್ಲ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ರು. ಆ ಅಯ್ಯೋ, ಏನಾಗ್ತಾ ಇದೆ, ಏನಾಗ್ತಾ ಇದೆ? ಅವರೆಲ್ಲರೂ ಕೂಡ ಆ ರಾತ್ರಿ ಒಂದು ದೊಡ್ಡ ಸಭೆಯೇ ನಡೀತಾ ಇದೆ ಕಾಡಿನಲ್ಲಿ. ನಾಳೆ ಕೃಷ್ಣ ಬಲರಾಮರು ನಮ್ಮ ವೃಂದಾವನವನ್ನು ಬಿಟ್ಟು ಮಥುರೆಗೆ ಹೋಗ್ತಾ ಇದ್ದಾರೆ. ಅಯ್ಯೋ, ಏನಿದು, ಏನಿದು? ಹ ಹೇಗೆ ಸಾಧ್ಯ? ಹೇ ವಿಧಿ, ಹೇ ವಿಧಾತ, ಎಷ್ಟು ಕ್ರೂರಿಯೋ ನೀನು! ಹ ಎಂಥ ಕ್ರೂರಿ ನೀನು! ನಮ್ಮನ್ನ ಇಂತಹ ಪರಮ ಸುಂದರನಾದಂತಹ ಶ್ರೀಕೃಷ್ಣನ ಸಂಘವನ್ನ ನಮಗೆ ನೀಡದೆ, ಯಾವ ಭಾಗ್ಯದಲ್ಲಿ ನೀಡಿದ್ಯೋ ಅದೇ ರೀತಿ ನೀವು ಈ ದುರ್ಭಾಗ್ಯದಂತೆ ಅವನನ್ನ ನಮ್ಮಿಂದ ದೂರ ಮಾಡ್ತಾ ಇದ್ದೀಯ ನೀನು. ಜೀವಿಗಳನ್ನ ಒಟ್ಟುಗೂಡಿಸೋದು, ಬೇರ್ಪಡಿಸೋದು, ಇದು ಯಾವಾಗ್ಲೂ ನಿನ್ನ ಕುಚೇಷ್ಟೆ. ಮಕ್ಕಳ ಆಟನ ನಿನಗೆ? ಇದು ನಮ್ಮ ಜೀವನ, ನಮ್ಮ ಪ್ರಾಣವೇ ಈಗ ನಮ್ಮಿಂದ ದೂರ ಆಗ್ತಾ ಇದೆ. ಏನಿದು ನಿನ್ನ ಈ ಕುಚೇಷ್ಟೆ? ಹೇ ವಿಧಾತ ಹೇಳ್ತಾನೆ, ನನ್ನನ್ನೇ ಯಾಕೆ ತೆಗಳ್ತಾ ಇದ್ದೀರಾ? ನಾನೆಲ್ಲ ಬಂದು ಬೇರ್ಪಡಿಸ್ತಾ ಇರೋದು ಅಕ್ರೂರ. ಆದ್ರೆ ಅಕ್ರೂರ ರೂಪದಲ್ಲಿ ಬಂದಿರೋ ನೀನೇ ತಾನೇ ವಿಧಿ. ಹೆಸರು ಅಕ್ರೂರ, ಆದ್ರೆ ಅವನು ಬರೀ ಕ್ರೂರ. ಅವನ ಹೆಸರು ಕ್ರೂರ ಆಗಬೇಕಿತ್ತು, ಅಕ್ರೂರ ಅಲ್ಲ ಅಂತ ಗೋಪಿಯರು ಆ ಅಕ್ರೂರನಿಗೆ ಬೈತಾ ಇದ್ದಾರೆ. ಆ ಪರಮ ಪ್ರೇಮದಲ್ಲಿ ಅವರು ಕೃಷ್ಣನ ವಿರಹವನ್ನ ನೆನೆಸ್ಕೊಂಡು ಅದನ್ನ ಸಹಿಸಲಾಗದೆ ಬೈತಾ ಇದ್ದಾರೆ. ಹೇ ವಿಧಿ, ನಮ್ಮ ಕಣ್ಣುಗಳ ಸಾರ್ಥಕತೆ ಆ ಕೃಷ್ಣನನ್ನ ನೋಡೋದಾಗಿತ್ತು. ಆ ಕಣ್ಣುಗಳನ್ನ ನಾವು ಯಾವುದನ್ನ ನೋಡೋಕ್ ಬಳಸ್ಬೇಕೀಗ? ನೀನು ನಮ್ಮ ಕಣ್ಣುಗಳನ್ನೇ ಕಿತ್ಕೊಂಡು ಹೋಗ್ತಾ ಇದ್ದೀಯಾ ಹೇ ವಿಧಿ. ಈ ಕಣ್ಣುಗಳ ಉಪಯೋಗ ಅದೊಂದೇ ಆಗಿತ್ತು, ಕೃಷ್ಣ ಬಲರಾಮರನ್ನ ನೋಡೋದು. ಆ ಕೃಷ್ಣ ಬಲರಾಮರನ್ನ ನಾವು ಕ್ಷಣ ಮಾತ್ರವೂ ಅವನಿಂದ ದೂರ ಇದ್ರೆ ಹೇಗೆ ನಾವಿರಕ್ ಸಾಧ್ಯ? ಅದಲ್ಲದೆ ಶ್ರೀಕೃಷ್ಣ ಈತನು ಒಂದು ರೀತಿ ಲಂಪಟ. ಹೇಗೆ ಇವನು ನಮ್ಮನ್ನ ಮರೆತು ಹೋಗ್ತಾ ಇದ್ದಾನೆ? ಕ್ಷಣ ಮಾತ್ರದಲ್ಲಿ ನಮ್ಮ ಜೊತೆ ಇರುವಂತಹ ಸಂಬಂಧವನ್ನ ಮರೆತು ಬಿಟ್ನಾ? ಅವನಿಗೆ ಈಗ ಆ ಮಥುರೆಯ ಕನ್ಯೆಯರ ಸಂಘ ಸಹವಾಸ ಬೇಕಾಯ್ತಾ? ಅವರಲ್ಲಿ ಆಕರ್ಷಣೆ ಇದೆಯಾ ಅವನಿಗೆ? ಈಗ ನಮ್ಮನ್ನೆಲ್ಲ ತ್ಯಜಿಸಿ ಹೋಗ್ತಾ ಇದ್ದಾನಲ್ಲ ಅವನು. ನಾವು ಅವನಿಗೋಸ್ಕರ ಏನೆಲ್ಲ ತ್ಯಜಿಸಿದ್ವಿ. ಅಷ್ಟೊಂದು ಆ ಕಡು ರಾತ್ರಿಯಲ್ಲೂ ಕೂಡ ಆತ ನಮ್ಮನ್ನ ಬಿಟ್ಟು ಹೋಗಿದ್ದ. ಅವನ ಸಂತುಷ್ಟಿಗೋಸ್ಕರ ನಾವು ಏನೆಲ್ಲ ತ್ಯಜಿಸಿ ಹೋಗಿದ್ವಿ. ಆದರೆ ಈಗ ಅವನು ನಮ್ಮನ್ನ ತೊರೆದು ವೃಂದಾವನವನ್ನೇ ತೊರೆದು ಹೋಗ್ತಾ ಇದ್ದಾನೆ. ಆ ಮಥುರೆಯ ಸ್ತ್ರೀಯರು ಭಾಗ್ಯಶಾಲಿಗಳು ಕಣೆ ಅಂತ ಹೇಳಿ ಗೋಪಿಯರು ಮಾತನಾಡ್ತಾ ಇದ್ದಾರೆ. ಅವರಿಗೊಂದು ದೊಡ್ಡ ಭಾಗ್ಯ ಇದೆ. ಯಾಕೆಂದ್ರೆ ಅವರಿಗೆ ಅವನ ಸಾನ್ನಿಧ್ಯ, ಅವನ ದರ್ಶನ, ಅವನ ಸಂಘ ದೊರಕ್ತಾ ಇದೆ ಅಂತ ಗೋಪಿಯರು ರಾತ್ರಿ ಇಡೀ ಮಾತನಾಡ್ತಾ ಇದ್ದಾರೆ. ಹೀಗೆ ಮಾತನಾಡ್ತಾ ಅವರು ತಡಿಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಹೇಗೆ ತಾನೇ ಸಮಾಧಾನ ಮಾಡ್ಕೊಳ್ತಾರೆ? ನಾವು ಏನಾದರೂ ಮಾಡಿ ಆ ಗೋವಿಂದನನ್ನ ಇಲ್ಲೇ ಇರಿಸ್ಕೊಳ್ಬೇಕು, ತಡೆಯಲೇಬೇಕು. ಈ ರೀತಿಯಾಗಿ ಅತ್ಯಂತ ತೀವ್ರ ದುಃಖಿತರಾಗಿ ಅವರು ಆ ನಂದ ಮಹಾರಾಜನ ಭವನದ ಕಡೆ ಬರ್ತಾ ಇದ್ದಾರೆ ಎಲ್ಲ ಗೋಪಿಯರು. ಅವರಿಗೆ ಆ ಕಳವಳ ರಾತ್ರಿ ಪೂರ್ತಿ ಆ ಕಳವಳದಲ್ಲಿ ಅವರು ಅತಿ ದುಃಖಿತರಾಗಿದ್ದರು. ಏನಾದರೂ ಅನ್ಕೊಂಡ್ಲಿ ನಮ್ಮ ಕುಟುಂಬದವರು, ನಾವಿವತ್ತು ಹೋಗಿ ಆ ಗೋವಿಂದನನ್ನ ತಡಿತೀವಿ. ಗೋವಿಂದ ದಾಮೋದರ ಮಾಧವೇತಿ ಅಂತ ಹೇಳಿ ಅತಿ ಭಕ್ತಿಯಲ್ಲಿ ಅವರು ಆ ಭಗವಂತನನ್ನ ಕೂಗ್ತಾ ಇದ್ದಾರೆ. ಮರುದಿನ ತಯಾರಾಗಿದ್ದಾನೆ ಅಕ್ರೂರ. ಎಲ್ಲ ತನ್ನ ಬೆಳಗಿನ ಕಾರ್ಯಗಳನ್ನ ಮುಗಿಸಿ ಆತ ಎಲ್ಲ ತಯಾರಿ ಮಾಡಿಕೊಂಡು ಈಗ ಆ ರಥವನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಕೃಷ್ಣ ಈಗ ರಥವನ್ನು ಏರ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದಾನೆ. ನಂದ ಮಹಾರಾಜರು ಎಲ್ಲರೂ ಕೂಡ ತಯಾರಾಗ್ತಾ ಇದ್ದಾರೆ. ಆ ಬೆಳಗಿನ ಸಮಯ, ಆ ದಿನ 11 ವರ್ಷ ತುಂಬಿಕೆ 1 ತಿಂಗಳಾಗ್ತಾ ಬಂದಿತ್ತು ಕೃಷ್ಣನ ವಯಸ್ಸಾಗ. ಆ ಸಮಯ 11 ವರ್ಷಗಳು ಹೇಗೆ ಗಳಿಗೆಯಂತೆ ಮುಗಿದು ಹೋದವು. ಅನೇಕ ಎಲ್ಲ ಭಕ್ತರು, ವಾತ್ಸಲ್ಯ ಭಕ್ತರು, ದಾಸ್ಯ ಭಕ್ತರು, ಪ್ರೇಮಿ ಭಕ್ತರು, ಮಾಧುರ್ಯ ಭಕ್ತರು ಎಲ್ಲರೂ ಕೂಡ ಅಲ್ಲಿ ಬಂದಿದ್ದಾರೆ. ಹಸುಗಳು, ಗೋಪರು, ಹಿರಿಯ ಗೋಪಿಯರು, ಕಿರಿಯ ಬಾಲಕರು ಎಲ್ಲರೂ, ಪ್ರಾಣಿ ಪಶು ಪಕ್ಷಿಗಳು ಎಲ್ಲವೂ ಕೂಡ ಅಲ್ಲಿ ಬಂದಿದ್ದಾವೆ. ಆ ದಿನ ಕೃಷ್ಣ ಬಲರಾಮರು
ಆ ವೃಂದಾವನವನ್ನು ತೊರೆದು ಹೋಗ್ತಾ ಇದ್ದಾರೆ. ಆ ಹೃದಯ ವಿದ್ರಾವಕ ಒಂದು ಸ್ಥಿತಿಯನ್ನು ನಾವು ಆ ಚರ್ಚೆಯನ್ನು ನಾವು ನಾಳೆಯ ದಿನ ಮಾಡೋಣ. ನಾಳೆಯ ದಿನ ಅದನ್ನು ಗೋಕುಲ ನಿರ್ಗಮನ ಅಂತ ಹೇಳ್ತಾರೆ. ಕೃಷ್ಣ ಗೋಕುಲವನ್ನು ತ್ಯಜಿಸಿದಂತಹ ದಿನ. ಆ ದಿನವನ್ನು ನಾವು ನಾಳೆ ಚರ್ಚೆ ಮಾಡೋಣ. ಗೋಕುಲ ನಿರ್ಗಮನ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ನಾನು ಮತ್ತೊಮ್ಮೆ ನಮಸ್ಕರಿಸ್ತಾ ಈ ದಿನದ ಚರ್ಚೆಯನ್ನು ನಾನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ನನ್ನ ನಮಸ್ಕಾರ. ಸೊ ಈ ದಿನದ ಚರ್ಚೆ ನಾವು ಮುಖ್ಯವಾಗಿ ನೋಡಿದ್ದು ಕೃಷ್ಣ ಹೇಗೆ ಅಕ್ರೂರನ ಪ್ರಯಾಣ ಆ್ಯಕ್ಚುಲಿ ವೃಂದಾವನವನ್ನು ಅವನು ಈಗ ಪ್ರವೇಶ ಮಾಡಲಿಕ್ಕೆ ಬಂದಿದ್ದಾನೆ. ತುಂಬ ಅದ್ಭುತವಾದಂತಹ ಅಧ್ಯಾಯ. ಪ್ರಭುಪಾದರು ಬಹಳ ಚೆನ್ನಾಗಿ ಅದರ ವರ್ಣನೆ ಮಾಡಿದ್ದಾರೆ. ಕೃಷ್ಣ ಪುಸ್ತಕದಲ್ಲಿ 38, 39 ಆ ಅಧ್ಯಾಯಗಳು ದಯವಿಟ್ಟು ತಾವೆಲ್ಲರೂ ಅಕಸ್ಮಾತ್ ಏನಾದರೂ ನಿಮಗೆ ಭಗವಂತನ ಧಾಮ ವೃಂದಾವನಕ್ಕೆ ಹೋಗುವಂತಹ ಭಾಗ್ಯ ಏನಾದರೂ ದೊರಕಿದ್ರೆ ನೀವು ಆ ಅಧ್ಯಾಯಗಳನ್ನು ಓದಿ ಬಂದರೆ ಸಾಕಷ್ಟು ಅದರ ಲಾಭವನ್ನು ಪಡಿತೀರಾ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ನಾನು ನಮಸ್ಕರಿಸ್ತಾ ಈ ದಿನದ ಚರ್ಚೆಯನ್ನು ಇಲ್ಲಿ ವಿರಾಮ ಮಾಡ್ತೀನಿ. ನಾಳೆ ಚರ್ಚೆ ಮುಂದುವರಿಯುತ್ತೆ.